ಕೇಸ್ ಸರ್, ನೀವು ಹಂಗೆ ಹೋದಾಗ ಫೋನ್ ಎತ್ತಾ ಇರ್ಲಿಲ್ಲ ಅಲ್ಲ, ಮನೆಗೆ ಬಂದ್ರೆ ಹೇಗಿರೋದು ಅವಾಗ? ಒಂದು ದೃಶ್ಯವನ್ನ ನೀವು ಊಹಿಸ್ಕೋಬೇಕು. ನಾನು ಅವಳು ಬೆನ್ನಿಗೆ ಬೆನ್ನಿಟ್ಟು ಆಯ್ತಾ, ಅವಳು ಮಾತಾಡ್ಲಿ, ನಾನ್ ಮಾತಾಡ್ಲಿ, ಗಂಡ ಅನ್ನಿಸ್ಕೊಂಡವನು ಹೆಂಡತಿಯ ಹಣವನ್ನ ಬಳಸಬಾರ್ದು, ತಂದದು ಅಂತಾನು ನಾನು ಅಂದ್ಕೋಬಾರ್ದು. ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಇವತ್ತಿಗೆ ಗೊತ್ತು ನನಗೆ ಅವಳು ಏನ್ ಮಾಡಿದ್ದಾಳೆ ಅಂತ, ಬಟ್ ಯಾವಾಗ ಮಾಡಿದ್ಲು, ಹೇಗ್ ಮಾಡಿದ್ಲು, ಅದು ಯಾವ್ದು ಗೊತ್ತಿಲ್ಲ. ಅಂದ್ರೆ ತಾನಿರುವವರೆಗೆ ಇನ್ನೊಬ್ರಿಗೆ ಅವಕಾಶ ಕೊಡ್ಲಿಲ್ಲ, ಬೆಳಿಲಿಕ್ಕೆ ಬಿಡ್ಲಿಲ್ಲ ಅನ್ನೋದೆಲ್ಲ ಇದೆ ಮಾತು. ನೋಡು ನಿಮ್ಮಮ್ಮ ಇರೋರ್ಗೆ ನನ್ ಬರ್ಡೇ ದಿನ 500 ರೂಪಾಯಿ ಆದ್ರೂ ಕೊಡೋರು, ನೀ ಅದನ್ನು ಕೊಡಲ್ಲ. ಆಮೇಲೆ ಆ ಕೊಟ್ಟಿದ್ದ ದುಡ್ಡನ್ನ ಅವಳೇ ಇಟ್ಕೊಳ. ನೀನ್ ಏನೇ ತಂದ್ಕೊಡು, ಬಟ್ ನಿನ್ ದುಡ್ಡು, ಗಂಡನ್ ದುಡ್ಡು ಅಂದ್ರೆ ನಂಗೆ ತುಂಬಾ ಇಷ್ಟ. ಹೌದು, ಮತ್ತೆ ಎಲ್ಲಾ ಹೆಣ್ಮಕ್ಳಿಗೆ ಇರುತ್ತೆ ಅದು. ಹೌದು. ಆಮೇಲೆ ಇವಳ ಮನಸ್ಥಿತಿಗೆ ಸಿನಿಮಾ ಹೋಗಿ ಬರ್ಲಿಲ್ಲ. ಒಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಂತ ಒಂದು ಹುಡುಗಿ, ಅಲ್ಲಿ ನೆಲೆಯೂರ್ಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡ್ಬೇಕಾಗಬಹುದು ಅಂತ ಜಗಜ್ಜಾಹೀರಾಗಿ ಇವತ್ತಿನ ಗೊತ್ತಿದೆ. ಮ್ಯಾಮ್ ಬಂದ್ಬಿಟ್ಟು ಸಿನಿಮಾ ಮಾಡಿದ್ದಾರೆ, ಶೋಸ್ ಮಾಡಿದ್ದಾರೆ ಎಲ್ಲ. ಆ ಶಿಫ್ಟ್ಗಳು ಹೇಗಾಯ್ತು ಅಂತ ಹೇಳಿ, ಯಾಕಂದ್ರೆ ಅವರು ತುಂಬಾ ಹಿಂದೆ ಪುಟ್ಟಣ್ಣ ಕಣಗಾಲ್ ಸರ್ ಹತ್ರನೂ ವರ್ಕ್ ಮಾಡಿದ್ರು. ಇವತ್ತು ನನಗೆ ನೀನ್ ಎಷ್ಟು ಒಳ್ಳೆ ಗಂಡ ಅಂದ್ರೆ ನಂಗೆ ನಗು ಬರುತ್ತೆ. ಜಗತ್ತಿನ ಎಲ್ಲ ಗಂಡಂದ್ರು ಹೀಗೆ ಇರ್ಬೇಕು. ನಾನು ಅವಳಿಗೆ ಯಾವಾಗ್ಲೂ ರೇಗಿಸ್ತಿದ್ದೆ, ಬದುಕಿನಲ್ಲಿ ನೀ ತುಂಬಾ ಇಷ್ಟಪಟ್ಟು ಮಾಡಿರೋ ಕೆಲಸ ಅಂದ್ರೆ ನಿದ್ದೆ. ಈಗ ನಿಮ್ಮನ್ನ ಮ್ಯಾಮ್ನ ನೋಡಿದಾಗ ನಮ್ಗೆ ಅನಿಸ್ತಾ ಇರೋದು, ನಿಮ್ಮಿಬ್ರು ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದು. ಸೊ ಇದೆಲ್ಲ ಒಂದು ಕಪಲ್ ಅಂದ್ರೆ ಒಂದು ರಿಲೇಶನ್ಶಿಪ್ಗೆ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ, ಇದು ಬಿಟ್ಟು ಬೇರೆ ಏನೇನು ಇಂಪಾರ್ಟೆಂಟ್ ಆಗತ್ತೆ? ಏನ್ ಮುಖ್ಯ ಅಲ್ಲ. ಈಗ ಒಂದು ಮದುವೆ ಅಂದ ಮೇಲೆ ನೀವೇನು ಒಂದು ಪರಸ್ಪರ ಬದ್ಧವಾಗಿರ್ಬೇಕು ಅನ್ನೋದು ಒಂದು ಮೂಲಭೂತವಾದ ಒಂದು ಅಡಿಪಾಯ ಅಲ್ವಾ ಅದು. ಯಾವುದೇ ಮದುವೆಗೆ, ಯಾವುದೇ ಸಂಬಂಧಕ್ಕೆ ಒಬ್ಬರಿಗೊಬ್ರು ಬದ್ಧವಾಗಿರ್ಬೇಕು. ಅಷ್ಟನ್ ಮಾತ್ರ ನಾವು ಮಾಡಿದ್ವಿ ಅಷ್ಟೇ, ಹೆಚ್ಚಿನದು ಏನನ್ನೂ ಮಾಡಲಿಲ್ಲ. ಅದು ಜಗತ್ತಿರ್ಬೇಕಾಗಿರೋದೇ ಹೀಗೆ. ಇವತ್ತು ನನಗೆ ನೀನ್ ಎಷ್ಟು ಒಳ್ಳೆ ಗಂಡ ಅಂದ್ರೆ ನಂಗೆ ನಗು ಬರುತ್ತೆ. ಜಗತ್ತಿನ ಎಲ್ಲ ಗಂಡಂದ್ರು ಹೀಗೆ ಇರ್ಬೇಕು. ಬಟ್ ಸಮ್ಟೈಮ್ ಇರಲ್ಲ. ಅದೇನ್ ಮಾಡ್ಲಿಕ್ಕಾಗತ್ತೆ, ಗೊತ್ತಿಲ್ಲ ನನಗೆ. ಅಂದ್ರೆ ನೀವಿರೋದಕ್ಕೆ ಕಾರಣ ಒಬ್ರಿಗೊಬ್ರು ಅಷ್ಟು ಹೊಂದ್ಕೊಂಡಿದ್ರಿ ಅಂತ ಹೇಳಿ. ಸೊ ಬೋತ್ ಸೈಡು ಇದು ಎಫರ್ಟ್ ಇರ್ಬೇಕು. ಖಂಡಿತ. ನನಗಿಂತ ಹೆಚ್ಚು ಅವಳು ಎಫರ್ಟ್ ಜಾಸ್ತಿ ಇತ್ತು. ಅವಳು ಈ ಮದುವೆ ಮೇಲೆ ಹೂಡಿದ ಆಸಕ್ತಿ ನನಗಿಂತ ಹೆಚ್ಚು. ಆಯ್ತಾ, ನನಗೆ ಏನೂ ಇಲ್ದೆ ನಾ ಇರಬಲ್ಲೆ. ಹೇಳದ್ನಲ್ಲ, ನಾನು ತುಂಬಾ ಏಕಾಂತವನ್ನು ಬಯಸುವನು. ನಾ ಈ ಮನೇಲಿ ಇರ್ತಾ ಇದ್ದೆ, ಮೇಲಿರ್ತಿದ್ದೆ, ನನ್ನದೇ ಕೆಲಸ ಮಾಡ್ಕೊಂಡಿರ್ತಿದ್ದೆ, ಆದ್ರೆ ಮನೆಯಷ್ಟು ನಾನೇ ನಿಭಾಯಿಸ್ತಾ ಇದ್ದೆ. ಅವಳು ಯಾವಾಗ್ಲೂ ಆಚೆ ಇರೋಳು. ಅಂಥದ್ರಲ್ಲೂ ಅವಳು ನನಗೋಸ್ಕರ ಹಾತೊರೆದು ಬರೋಳು. ಆಮೇಲೆ ಅವಳು ತಡವಾಗಿ ಬರ್ತಿದ್ದಾಳೆ ಅಂತ ಗೊತ್ತಿದ್ರೆ ನಾನು ಪಾಡಿಗೆ ನಾ ಕೆಲಸ ಮುಂದುವರಿಸ್ತಾ ಇದ್ದೆ. ಬಟ್ ಆಯ್ತಾ, ನಾನು ಕೆಲವು ಸಲ ಅವಳು 9:30 ಹೊತ್ತಿಗೆ ನಿದ್ದೆ. ಅಷ್ಟ್ ಬೇಗ ಮಲಗ್ತಾ ಇದ್ರ? ಅವಳು ನಾನು ಅವಳಿಗೆ ಯಾವಾಗ್ಲೂ ರೇಗಿಸ್ತಿದ್ದೆ, ಬದುಕಿನಲ್ಲಿ ನೀ ತುಂಬಾ ಇಷ್ಟಪಟ್ಟು ಮಾಡಿರೋ ಕೆಲಸ ಅಂದ್ರೆ ನಿದ್ದೆ. ಆಕ್ಚುಲಿ ಎಲ್ರೂ ಅದನ್ನ ಮಾಡ್ಬೇಕು, ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ನನಗೆ ನಿದ್ದೆ ಕಡಿಮೆ. ಅದನ್ನು ಹೇಳೋಳು ಯಾವಾಗ, ನಿದ್ದೆ ತುಂಬಾ ಕಡಿಮೆ. ಆಮೇಲೆ ನನಗೆ ಹಗಲ್ನಲ್ಲಿ ನಿದ್ದೆ ಬರಲ್ಲ. ಅಕಸ್ಮಾತ್ ಯಾವತ್ತಾದ್ರೂ ಮಲಗ್ಬಿಟ್ರೆ ಏನೋ ಮಹಾಪರಾಧ ಮಾಡಿದೆ ಅಂತ ನನ್ಗೆ ಅನ್ನಿಸ್ತಾ ಇರುತ್ತೆ. ಮಲಗಿದ್ರೆ ಆತರ ಏನಕ್ಕೆ ಬರುತ್ತೆ? ನನಗೆ ನಾನು ಎಚ್ಚರ ಇರೋ ಅಷ್ಟು ಹೊತ್ತು ಕೆಲಸ ಮಾಡೋನು, ಒಂದಲ್ಲ ಒಂದ್ ಮಾಡ್ತಿರ್ತೇನೆ. ಯಾವತ್ತು ಸುಮ್ಮನೆ ಕೂರುವವನೇ ಅಲ್ಲ. ಅಲ್ಲ ಸರ್, ಯೂಶಲಿ ಮಲಗೋದ್ರಲ್ಲಿ ಏನಿದೆ, ಅದ್ರಲ್ಲಿ ಅಷ್ಟು ಫೀಲ್ ಆಗೋ ಹಗಲ್ನಲ್ಲಿ ಮಲಗಬಾರ್ದು, ಅದೊಂಥರ ಆಲಸ್ಯ ಅದು ಅಲ್ವಾ? ಅದು ಅಷ್ಟೇ, ನನ್ನ ನಂಬಿಕೆ ಅಷ್ಟೇ. ಆಕ್ಚುಲಿ ಒಳ್ಳೇದೆ, ಬಿಕಾಸ್ ಶಂಕರ್ನಾಗ್ ಸರ್ ಕೂಡ ಅದನ್ನೇ ಹೇಳ್ತಾ ಇದ್ರಲ್ವಾ, ಒಂದೊಂದು ನಿಮಿಷನೂ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಈಗ
ಮ್ಯಾಮ್ ಬಂದ್ಬಿಟ್ಟು ಸಿನಿಮಾ ಮಾಡಿದ್ದಾರೆ, ಶೋಸ್ ಮಾಡಿದ್ದಾರೆ ಎಲ್ಲ. ಆ ಶಿಫ್ಟ್ಗಳು ಹೇಗಾಯ್ತು ಅಂತ ಹೇಳಿ, ಯಾಕಂದ್ರೆ ಅವರು ತುಂಬಾ ಹಿಂದೆ ಪುಟ್ಟಣ್ಣ ಕಣ್ಗಾಲ್ ಸರ್ ಹತ್ರನೂ ವರ್ಕ್ ಮಾಡಿದ್ರು. ಸೊ ಅದೆಲ್ಲ ಜರ್ನಿ ಹೇಗ್ ಬಂತು ಅಂತ ಸರ್. ಅಂಡ್ ಕೊನೆಯದು ಅವಳ ಮೂಲಕ ಅವಳು ಎಲ್ಲಾ ಕಡೆನೂ ಹೇಳಿರಬಹುದು ಏನೋ. ನಾನು ಕೇಳ್ಪಟ್ಟಿರೋದು ಎಷ್ಟು ಕೇಳಿಸ್ಕೊಂಡಿದ್ದೇನೆ ಅಷ್ಟು ಮಾತ್ರ ಹೇಳ್ತೇನೆ. ಏನಾಯ್ತು, ಪುಟ್ಟಣ್ಣ ಅವರು ಅವಳನ್ನ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ ಕಾರಣ ಏನು, ಅವಳನ್ನ ಆಯ್ದ ಕಾರಣವೇನೆ ಅವಳ ಕಣ್ಣುಗಳು, ಅಂಥ ಚಂದವಾದ ಕಣ್ಣು ಅಂತ ಹೇಳಿ. ಆಮೇಲೆ ಆ ಮಸಣದ ಹೂವಿನಲ್ಲಿನ ಪಾರ್ವತಿ ಪಾತ್ರ ಇದೆಯಲ್ಲ, ಅಲ್ಲಿ ಮಾತು ಕಡಿಮೆ, ಎಲ್ಲದನ್ನು ಕಣ್ಣಿನಲ್ಲೇ ಅಭಿವ್ಯಕ್ತಿ ಮಾಡುವಂತ. ಹಾಗಾಗಿ ಆಯ್ತು. ಬಟ್ ಅದೃಷ್ಟ ಇರ್ಲಿಲ್ವೇ, ಅವರು ಪುಟ್ಟಣ್ಣನವರೇನೆ ಸಿನಿಮಾವನ್ನು ಪೂರ್ತಿ ಮಾಡ್ಲಿಲ್ಲ. ಆಯ್ತಲ್ವಾ. ಆಮೇಲೆ ಆ ಕಾಲಕ್ಕೆ ಏನಿತ್ತು, ಪುಟ್ಟಣ್ಣ ಅವರು ಯಾರನ್ನಾದ್ರೂ ಪರಿಚಯಿಸಿದ್ದಾರೆ ಅಂತ ಹೇಳಿದ್ರೆ ಅವರು ದೊಡ್ಡದಾಗಿ ನೆಲೆ ನಿಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಅದಾಗ್ಲಿಲ್ಲ. ಆಮೇಲೆ ಇವಳ ಮನಸ್ಥಿತಿಗೆ ಸಿನಿಮಾ ಹೋಗ್ ಬರ್ಲಿಲ್ಲ. ಆಮೇಲೆ ಸಿನಿಮಾ ಅಂದ್ರೆ ಗೊತ್ತಲ್ವಾ, ಅದು ಒಂದ್ ರೀತಿ ಹೇಳ್ಬಾರ್ದು ಇದನ್ನೆಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಹೇಳಬಾರದ ಸಂಗತಿಗಳಿರುತ್ತೆ. ಆಯ್ತಾ. ಒಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಂತ ಒಂದು ಹುಡುಗಿ ಅಲ್ಲಿ ನೆಲೆಯೂರ್ಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡ್ಬೇಕಾಗಬಹುದು ಅಂತ ಜಗಜ್ಜಾಹೀರಾಗಿ ಇವತ್ತಿನ ದಿನ ಗೊತ್ತಿದೆ. ಹಾಗಾಗಿ ಒಗ್ಗಲಿಲ್ಲ ಸಿನಿಮಾ. ಆಮೇಲೆ ಟಿವಿ ಕಡೆಗೆ ಹೊರಡದ್ದು, ಅಲ್ಲೊಂದಷ್ಟು ಮಾಡೋದು. ಅಂದ್ರೆ ಇದು ತಾನಾಗೆ ಬಂತ ಟಿವಿ ಕಡೆಯಿಂದ? ಯಾವುದು ತಾನಾಗೆ ಆಗಿರೋದು. ಆಮೇಲೆ ನಾನು ಯಾವಾಗ್ಲೂ ಅವಳಿಗೆ ಹೇಳ್ತಾ ಇದ್ದೀನಿ, ನೀನು ಪ್ರಯತ್ನ ಪಟ್ಟೇ ಇಲ್ಲ. ಹೌದು, ಅದು ನಿಜ. ಒಂದೇ ಒಂದ್ ಕಡೆ ಕೆಲಸವನ್ನು ಅರಸಿಕೊಂಡು ಹೋಗ್ದವಳಲ್ಲ. ಬಟ್ ಅವ್ರು ಎಷ್ಟೊಂದು ಕೆಲಸ ಮಾಡಿದಾರಲ್ಲ ಸರ್, ಅವ್ರಾಗೆ ಹೋಗಿಲ್ಲ ಅಂದ್ರೆ ಹ್ಯೂಜ್ ಬಾಡಿ ಆಫ್ ವರ್ಕ್. ನನಗೆ ಗೊತ್ತಿದೆ. ನಾನ್ ಕೇಳಿರುವ ಹಾಗೆ ಒಂದು 8,000ಕ್ಕೂ ಹೆಚ್ಚು ಸ್ಟೇಜ್ ಶೋಗಳನ್ನ ಮಾಡಿದ್ದಾಳೆ ಅಲ್ವಾ. ಸೊ ಇದೆ ಅದು. ವೇದಿಕೆ ಕಾರ್ಯಕ್ರಮಗಳು, ಸಿನಿಮಾ ಆಯ್ತು, ಆಮೇಲೆ ನಾಟಕಗಳಲ್ಲಿದ್ದು, ಚಿಕ್ಕನ್ನಲ್ಲೇ ರೇಡಿಯೋ ನಾಟಕಗಳಲ್ಲಿದ್ದು, ಆಮೇಲೆ RJ ಆಗಿದ್ದು ರೇಡಿಯೋನಲ್ಲಿ. ಆಮೇಲೆ ಟಿವಿ ಆಯ್ತು, ಕಿರುತೆರೆ, ಏನೋ ಹೇಳ್ತಾರಲ್ಲ, ಕಿರಿತೆರೆ, ಹಿರಿತೆರೆ. ಐ ಥಿಂಕ್ ಮಾಡ್ತಾ ಇರೋ ಯಾವ ಕೆಲಸನೂ ಇಲ್ಲ. He was such a wonderful voice artist ಅಲ್ವಾ. ಕರೆಕ್ಟ್, ಹೌದು. ಇವೆಲ್ಲವೂ ತಾನಾಗೆ ಆಗಿರೋಂಥದ್ದು. ಓಕೆ. ಬಟ್ ಒಂದು ಪ್ರಚಲಿತವಾದ ಒಂದು ಏನ್ ಹೇಳೋದು, ಯಾರೇ ಆಗ್ಲಿ ಎತ್ತರದ ಸ್ಥಾನದಲ್ಲಿದ್ದಾಗ ಜನಸಾಮಾನ್ಯರು ಮೆಚ್ಕೊಳ್ಳೋರು ಇರ್ತಾರೆ, ಅವ್ರಿಗೆ ಹೊಟ್ಟೆ ಕಿಚ್ಚು ಇರುತ್ತೆ. ಆ ಹೊಟ್ಟೆ ಕಿಚ್ಚಿನ ಪರಿಣಾಮವಾಗಿ ಏನೇನೋ ವದಂತಿಗಳನ್ನ ಹಬ್ಸೋದು ಇರುತ್ತೆ. ತಾನಿರುವವರೆಗೆ ಇನ್ನೊಬ್ರಿಗೆ ಅವಕಾಶ ಕೊಡ್ಲಿಲ್ಲ, ಬೆಳಿಲಿಕ್ಕೆ ಬಿಡ್ಲಿಲ್ಲ ಅನ್ನೋದೆಲ್ಲ ಇದೆ ಮಾತುಗಳು. ನಾ ಕೇಳಿದಾಗ ಅವಳು ಒಂದು ಮಾತು ಹೇಳೋಳು, ನಾನು ಇನ್ನೊಬ್ರ ಅನ್ನವನ್ನೇನ್ ಹೊಡೆದಿಲ್ವಲ್ಲ, ನನಗೆ ಬಂದ ಅವಕಾಶವನ್ನು ನನ್ನೊಬ್ಬರಿಗೆ ಪೈಪೋಟಿಯ ಮೇಲೆ ಅವ್ರಿಗೆ ಮಾಡೋದ್ ಬೇಡ, ಅದ್ ಯಾವತ್ತೂ ಮಾಡಿಲ್ಲ. ಆಮೇಲೆ ಹಣದ ಸಲುವಾಗೇ ಕೆಲಸ ಮಾಡ್ಬೇಕು ಅದಿರ್ಲೇ ಇಲ್ಲ. ಎಷ್ಟೊಂದು ಉದಾಹರಣೆಗಳಿವೆ. ಹೌದು ಹೌದು. ಅಂಡ್ ಈಗ ನಾವೇ ನೋಡಿರೋ ಪ್ರಕಾರ ಅವ್ರ ಅಂದ್ರೆ ಆ ನೇಚರ್ ಎಲ್ಲೋರಲ್ಲಿ ಕಾಣಿಸೇ ಇಲ್ಲ ಸರ್. ಯಾವತ್ತು ನೀವ್ ಹೇಳೋ ತರ ಅವ್ರಿಗೆ ಬಂದಿರೋ ಅವಕಾಶ ಅಷ್ಟೇ ಮಾಡ್ಕೊಂಡ್ ಬಂದಿದ್ದೆ, ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಅಂಡ್ ಕಂಡಿರೋ ಹಾಗೆ ಅವಳು ದೇವತೆ ಅಲ್ಲ, ದೇವತೆಯ ಸಮವಾಗಿದ್ಲು ಅಷ್ಟೇ. ಕರೆಕ್ಟ್. ಅಂಡ್ ನೀವು ಹೇಳ್ತಾ ಇದ್ರಿ ಅವ್ರು ಯಾವತ್ತೂ ದುಡ್ಡಿಗೆ ಕೆಲಸ ಮಾಡಿಲ್ಲ ಅಂತ ಹೇಳಿ. ಸೊ ಫೈನಾನ್ಷಿಯಲಿ ಅಂದ್ರೆ ಫೈನಾನ್ಸ್ ಅಂತ ಬಂದ್ರೆ ಹೆಣ್ಮಕ್ಳು ತುಂಬಾ ಲೆಕ್ಕಾಚಾರ ಹಾಕ್ತಾರೆ ಅಂತ ಇತ್ತು. ಬಟ್ ಅವ್ರ ಪ್ಲಾನಿಂಗ್ ಹೆಂಗಿತ್ತು ಅಂತ ಹೇಳಿ. ಲೆಕ್ಕ. ಆಮೇಲೆ ನಮ್ಮಿಬ್ಬರ ನಡುವೆ ಈ ಸಂಸಾರದಲ್ಲಿ ನನ್ನ ಹಣ ನಂದು, ನಿನ್ ಹಣ ನಿಂದು ಯಾವತ್ತೂನು. ಹೌದಾ? ಅದನ್ನ ನನಗೆ ಅದು ಯಾವುದೂ ಸಮಸ್ಯೆ ಅನ್ನಿಸ್ಲಿಲ್ಲ. ಇದನ್ನೆಲ್ಲ ನಾವು ಎದುರು ಕೂತ್ಕೊಂಡು ಒಪ್ಪಂದ ಮಾಡ್ಕೊಂಡಿದ್ದೆಲ್ಲ ಅಲ್ವೇ ಅಲ್ಲ. ಲೈಕ್ ಅಂದ್ರೆ ಹೆಂಗ್ ಸ್ಟಾರ್ಟ್ ಆಯ್ತು ಅದು? ಮೊದ್ಲಿಂದಲೂ ಅದೇ ಪ್ರಾಸೆಸ್ ಅಷ್ಟೇ. ನಾವ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡ್ಲಿಲ್ಲ. ಆಯ್ತಾ. ನನ್ನ ವೃತ್ತಿಯಿಂದ ನಾನೇನ್ ದುಡಿತೇನೆ, ಅವಳು
ಬಟ್ ನನ್ನ ವೃತ್ತಿಯಿಂದ ನನಗೆ ಏನ್ ಬರುತ್ತೆ ಅಷ್ಟನ್ನು ಅವಳಿಗೆ ಕೊಡ್ತಾ ಇದ್ದೆ. ಅವಳು ಒಂದೇ ಒಂದ್ ಸಲನೂ ಆ ಹಣವನ್ನು ತೆಗೆದುಕೊಂಡು ತನ್ನ ಅಕೌಂಟ್ಗೆ ಹಾಕೋದು ಯಾವತ್ತೂ ಮಾಡ್ಲಿಲ್ಲ. ಸೊ ಫಸ್ಟ್ ಇಂದಾನು ಇದು ಬಂದಿದೆ, ಬಟ್ ಯಾವ್ದೋ ಒಂದು ಸಿಚುವೇಶನ್ ಅಂತ ಬರುತ್ತಲ್ಲ ಸರ್? ಇಲ್ವೇ ಇಲ್ಲ ನಮಗದು. ಆಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಹಣವನ್ನು ಕುರಿತು ಯೋಚನೆ ಮಾಡೋನಲ್ಲ. ಅವಳು ಹೇಗೋ ನಾನು ಹಾಗೆ. ನಾನು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ರೆ ಪ್ರಾಜೆಕ್ಟ್ ಶುರು ಮಾಡ್ಲಿಕ್ಕೆ ಮೊದಲು ಒಂದು ಹಣದ ಲೆಕ್ಕಾಚಾರವನ್ನ ನನ್ನ ಕ್ಲೈಂಟ್ಗಳ ಎದುರುಗಡೆ ಮಾತಾಡಿದ್ದು ಹೊರತು ಆಮೇಲೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋನೇ ಅಲ್ಲ. ಓಕೆ, ಈಗ ಮತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಬಟ್ ಒಂದು ಪ್ಲಾನಿಂಗ್ ಅಂತ ಇರುತ್ತಲ್ಲ ನಮ್ದು ಹಣಕಾಸಿನ, ಮಾಡೋಳು ಲೈಕ್ ಯಾವ ತರ ಏನಾದ್ರೂ ಇನ್ವೆಸ್ಟ್ಮೆಂಟ್, ಸ್ಟಾಕು ಇಲ್ಲ ಜಾಗ ಮಾಡೋಳು, ನನಗದು ಗೊತ್ತೇ. ಆಮೇಲೆ ಬಂದು ನಾನು ಕೇಳೋಳು ಹೀಗ್ ಮಾಡ್ತಿದ್ದೀನಿ ಅಂತ. ಏನ್ ಬೇಕಾದ್ರೂ ಮಾಡ್ಕೊ, ನಾನು ಒಂದೇ ಒಂದು ಸ್ಟಿಲ್ ಇವತ್ತಿಗೂ ಗೊತ್ತಿಲ್ಲ ನಿಮ್ಗೆ? ಇವತ್ತಿಗೆ ಗೊತ್ತು ನನಗೆ ಅವಳು ಏನ್ ಮಾಡಿದ್ದಾಳೆ ಅಂತ, ಬಟ್ ಯಾವಾಗ ಮಾಡಿದ್ಲು ಹೇಗ್ ಮಾಡಿದ್ಲು ಅದು ಯಾವ್ದು ಗೊತ್ತಿಲ್ಲ. ಆದ್ರೆ ಯಾವ ತರ ಸರ್? ಯಾಕಂದ್ರೆ ತುಂಬಾ ಜನ ಲೇಡೀಸ್ ಕೂಡ ಇದು ಹೆಲ್ಪ್ ಆಗುತ್ತೆ, ಐಡಿಯಾ ಸಿಕ್ಕಂಗಾಗತ್ತೆ ಅಂತ ಹೇಳಿ. ಇಲ್ಲ ಏನ್ ಗೊತ್ತಾ, ಅವಳು ಬ್ಯಾಂಕ್ ನಲ್ಲಿ ಇಡುವವಳು. ಆಮೇಲೆ ಯಾಕಂದ್ರೆ ತುಂಬಾ ಜನ ಹೇಳುದು ಆಫೀಸು ಇಲ್ಲಿಂದ ತೆಗ್ದು ಅಲ್ಲಿಗೆ ಹಾಕೋಳು. ಯಾಕೆ ಹಾಕ್ತಿದೀಯಾ ಅಂತ ಹೇಳಿದ್ರೆ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ, ಇನ್ನಿಂದ ತೆಗ್ದು ಇನ್ನೆಲ್ಲೋ ಹೂಡೋದು, ಏನೇನೋ ಮಾಡೋಳು. ನನಗೆ ಅದ್ರ ಇತಿಹಾಸ ಗೊತ್ತಿಲ್ಲ. ಆಯ್ತು, ಹೇಗೆ ಮಾಡಿದ್ಲು ಯಾಕೆ ಮಾಡಿದ್ಲು ಅದು ಯಾವ್ದು ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಒಬ್ರು ಕನ್ಸಲ್ಟೆಂಟ್ ಇದ್ರು, ಅವ್ರ ಜೊತೆ ಕೇಳ್ಕೊಂಡ್ಬಿಟ್ಟು ಮಾಡ್ತಾ ಇದ್ಲು. ನನ್ನ ಹಣವನ್ನು ಹಾಗೆ ಮಾಡ್ತಾ ಇದ್ದೆ. ಆಮೇಲೆ ಈ ಆಸ್ಪತ್ರೆಯ ಖರ್ಚಿಗೆ ಸಿಕ್ಕಾಪಟ್ಟೆ ಹಣ ವ್ಯಯ ಆಯ್ತು. ಅದ್ರ ಬಗ್ಗೆ ನಾನು ಲೆಕ್ಕ ಹಾಕ್ಲಿಕ್ಕೂ ಹೋಗಿಲ್ಲ. ಆಮೇಲೆ ನಾನು ನನ್ನ ವೃತ್ತಿಯ ಒಂದು 6 ವರ್ಷದ ಅಷ್ಟೂ ದುಡಿಮೆಯನ್ನ ಈ ಮನೆಯ ಮೇಲೆ ಹಾಕಿದ್ದೆ. ಆಮೇಲೆ ಈ ಮನೆಯ ಸಲುವಾಗಿಯೂ ಅಷ್ಟೇ ಅವಳ ಕಡೆಯಿಂದ ಹಣ ತುಂಬಾ ಅಗತ್ಯವಾದಾಗ ಮಾತ್ರ ತಾನಾಗಿಯೇ ಕೊಟ್ಲು ಹೊರತು ಇಲ್ಲ. ನಮ್ಮಿಬ್ಬರ ನಡುವೆ ಲೈಕ್ ಅದಿದ್ದೇ ಇತ್ತು, ನಿನ್ನದು ನನ್ನದು ಅಂತ ಬೇರೆ ಬೇರೆ. ಓಕೆ, ಈ ವಿಷಯ ಕಪಲ್ಸ್ ಮಧ್ಯೆ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಒಳ್ಳೇದಾ? ಮುಖ್ಯ. ಇಬ್ರು ದುಡಿತಿದ್ದಾರೆ ಅಂತ ಹೇಳಿದ್ರೆ ಗಂಡ ಅನ್ನಿಸ್ಕೊಂಡವನು ಹೆಂಡತಿಯ ಹಣವನ್ನ ಬಳಸಬಾರ್ದು, ತಂದದು ಅಂತಾನು ಅಂದ್ಕೋಬಾರ್ದು. ಇವಾಗ ಅವಳೊಂದಷ್ಟು ಹಣ ಬಿಟ್ಟಿದ್ದಾಳೆ, ಹೌದು. ನಾನು ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮ ಮಾಡಿದೆ ಅಲ್ವಾ, ಅವಳ ಹಣವನ್ನ ಬರೀ ಆ ತರದ ಅವಳ ನೆನಪಿನ ಸಲುವಾಗಿಯೇ ಮೀಸಲಿಡ್ತೇನೆ. ಇದು ನಾನು ಆಮೇಲೆ ಆಸ್ಪತ್ರೆ ಇದೆಲ್ಲ ನಾನೇ ಮ್ಯಾನೇಜ್ ಮಾಡಿದೆ. ಸೊ ಅವ್ರದ್ದು ಫೈನಾನ್ಷಿಯಲಿ ಅಂತ ಬಂದ್ರೆ ಈ ತರ ಪ್ಲಾನಿಂಗ್ಸ್ ಇರ್ತಾ ಇತ್ತು. ತುಂಬಾ ಅಂದ್ರೆ ತುಂಬಾ ಲೆಕ್ಕಾಚಾರ, ತುಂಬಾ ಪ್ಲಾನ್ ಮಾಡೋದು. ಅದು ಹೆಂಗಂದ್ರೆ ಸರ್, ಹೆಣ್ಮಕ್ಳಿಗೆ ಸಾಸಿವೆ ಡಬ್ಬ ಅಡಿಗೆ ಮನೆನೇ ಬ್ಯಾಂಕ್ ಇದ್ದಾಗೆ ಎಲ್ಲರ ಮನೆಯಲ್ಲೂ ಕೂಡ. ಇಲ್ವಲ್ಲ, ಅವಳು ಅಡಿಗೆ ಮನೆಗೆ ಬರ್ಲಿಲ್ಲ. ಅವಳು ಮಾಡದೇ ಇರೋ ಒಂದೇ ಒಂದು ಕೆಲಸ ಅಂದ್ರೆ ಅಡಿಗೆ. ಹೌದಾ? ಬಟ್ ನಾನ್ ನೋಡಿರೋ ಪ್ರಕಾರ ಅವ್ರ ಮನೇದ್ ಎಲ್ಲಾ ಕೆಲ್ಸನೂ ಮಾಡ್ತಾ ಇದ್ರು ಅಲ್ವಾ? ಅದೊಂದು ಮಾತ್ರ ನನ್ ಡಿಪಾರ್ಟ್ಮೆಂಟ್. ನೀವ್ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತನಾ? ಉಳ್ದಿದ್ದೆಲ್ಲ ಮಾಡುವವಳು, ಅಂದ್ರೆ ಕಸ ಗುಡಿಸು, ಸಾರ್ಸು, ಆ ತರದೆಲ್ಲ ಇಷ್ಟ. ಪಾತ್ರೆ ತೊಳಿ. ಉಳಿದಂತೆ ಮನೆಯನ್ನ ಚೆನ್ನಾಗಿಟ್ಕೋ, ಸಜ್ಜು ಮಾಡಿಟ್ಕೋ, ಮನೆ ಚಂದವಾಗಿರ್ಬೇಕು, ಅದನ್ನ ನೋಡ್ಕೋ, ಅದ್ರಲ್ಲೆಲ್ಲ ಹೆಚ್ಚು ಆಸಕ್ತಿ ಇರ್ಲಿ. ಇಲ್ಲೆಲ್ಲ ಹೂ ಜೋಡಿಸ್ತೀನಲ್ಲ ಅದನ್ನು ಹೇಳೋಳು. ನಮ್ಮ ಮನೆಯಲ್ಲಿ ಒಂದು 30 ದೀಪ ಹಚ್ತೀವಿ, ಮೇಲಿಂದ ಕೆಳಗೆ ಬರ್ಬೋದು. ಬೆಳಗ್ಗೆ ಅಷ್ಟೇ, ಸಂಜೆಯೂ ಅಷ್ಟೇ. ಇವಾಗ ಒಂದ್ 15 ದಿನದ ಹಿಂದೆನೆ ಅಷ್ಟೇ ಅವಳ ಫ್ರೆಂಡ್ ಒಬ್ರು ಬಂದವ್ರು ಹೇಳಿದ್ರು, ಗೆಳತಿ, ನನ್ ಗಂಡ ಪೂಜೆ ಮಾಡಲ್ಲ ಅನ್ನೋದ್ ಏನಿಲ್ಲ, ಅಷ್ಟು ದೀಪ ಹಚ್ತಾನೆ ಅವನು. ಹಾಗೆ ನಮ್ಮ ಮನೆಯಲ್ಲಿ ಇದ್ದು ತೀರಿಕೊಂಡ ನಾಯಿಗಳ ಹೆಸರಲ್ಲೂ ದೀಪ ಹಚ್ತೀವಿ. ಈಗ ನೋಡಿ, ಇದು ಇಲ್ಲಿರೋದು ಅಲ್ಲಿರೋದು ಅವಳ ಹೆಸರಲ್ಲಿ, ಅಪರ್ಣೆಯ ಹೆಸರಲ್ಲಿ. ಒಳಗಡೆ ನಮ್ಮ ಅಮ್ಮನ ಹೆಸರಲ್ಲಿ ಒಂದು ದೀಪ ಹಚ್ತೀನಿ. ಆಮೇಲೆ ಆಚೆ 3 ದೀಪ ಇಡ್ತೀವಿ, ಅದು 3 ನಾಯಿಗಳ ನೆನಪಲ್ಲಿ. ಸೊ ಇದು ಹೆಂಗ್ ಶುರು ಆಯ್ತು ಸರ್? ಏನು ಅವಾಗ ಇಲ್ಲ ಅನ್ನೋದು ನಂಗೆ ಬರ್ಕೊಡ್ದು ಮನಸ್ಸಿಗೆ. ಅಂದ್ರೆ ಆ ದೀಪದ ಮೂಲಕ ಇದ್ದಾರೆ ಅನ್ನೋದು ಒಂದು ಅರ್ಥ ಅಷ್ಟೇನೆ, ಸಾಂಕೇತಿಕ. ಆಮೇಲೆ ಭಾವನೆ ಮತ್ತು ಕಲ್ಪನೆ ಅಂತ ಹೇಳ್ತೀವಲ್ವಾ, ಈಗ ದೇವರು ಅನ್ನೋದು ಒಂದು ಕಲ್ಪನೆ ಅಷ್ಟೇ. ಅದು ಮನುಷ್ಯ ಮಾಡ್ಕೊಂಡಿರುವಂತಹ ಒಂದು ಕಲ್ಪನೆ. ಆ ಕಲ್ಪನೆಯ ಮೇಲೆ ನಾವು ಭಾವನೆಯನ್ನು ಹೂಡ್ತೇವೆ.
ಅಂದ್ರೆ ವಿ ಇನ್ವೆಸ್ಟ್ ಎಮೋಷನ್ಸ್ ಆನ್ ಟು ಆ ಪ್ಯಾಚ್ ಆಫ್ ಇಮ್ಯಾಜಿನೇಷನ್. ಅರ್ಥ ಆಗತ್ತಲ್ವಾ? ದೇವ್ರು ಅನ್ನೋದು ಒಂದು ಇಮ್ಯಾಜಿನರಿ ಆಬ್ಜೆಕ್ಟ್ ಅಂದ್ಕೊಂಡ್ರೆ ಅದರ ಮೇಲೆ ವಿ ಇನ್ವೆಸ್ಟ್ ಎಮೋಷನ್ಸ್, ನಮ್ಮ ಭಾವನೆಗಳನ್ನ ಹೂಡಿ ಒಂದು ಕ್ಷುಲ್ಲಕ ಸಂಗತಿ ಕೂಡ ದೈವತ್ವಕ್ಕೆ ಏರ್ಬಿಡುತ್ತೆ. ಆಗ ದೀಪ ಇಸ್ ದೀಪ ಅಷ್ಟೇನೆ, ಅದು ಸೊಡರು ಅನ್ನೋದು ಸೊಡರು ಅಷ್ಟೇ. ಅದು ಬೆಂಕಿಯ ಒಂದು ಕಿರಿದಾದ ಜ್ವಾಲೆ. ಆದ್ರೆ ಅದು ಹೀಗೆ ಉರಿಬೇಕು ಅಂತೊಂದಿರುತ್ತಲ್ಲ, ಅದ್ರನ್ನ ಅದು ಜ್ವಾಲೆ ಜಾಸ್ತಿ ಆದ್ರೂ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ? ಅದು ಏನ್ ಹೇಳೋದು, ಮುತ್ತಿನ ಹಾಗೆ. ನಮ್ಮಮ್ಮ ಹೇಳ್ತಾ ಇದ್ರು, ದೀಪದ ಜ್ವಾಲೆ ಮುತ್ತಿನ ಹಾಗಿರ್ಬೇಕು, ಅದಕ್ಕೊಂದು ಹದ ಅಂತಿರುತ್ತೆ. ಬತ್ತಿಗೆ ಇಷ್ಟೇ ಎತ್ತರ, ಆ ಹಂತದಲ್ಲಿ ಜ್ವಾಲೆ ವಾಲಾಡೋಲ್ಲ. ಜ್ವಾಲೆ ಉದ್ದಾಗ್ ಹೋಯ್ತು ಅಂದ್ರೆ ಗಾಳಿ ಬಂದ್ ಕಡೆಗೆ ವಾಲಾಡುತ್ತೆ. ಕರೆಕ್ಟ್. ಇವನ್ ನನ್ನ ಫ್ರೆಂಡ್ ಮನೆಯಲ್ಲೂ ಅಷ್ಟೇನೆ, ಅವ್ರು ಪುಟಾಣಿ ಈಟೇಟ್ ಹಚ್ಚಿರ್ತಾರೆ ಅಂಡ್ ಈವ್ನಿಂಗ್ ವರ್ಗೂ ನೀಟ್ ಆಗಿರುತ್ತೆ. ಹೌದು, ಅದನ್ನೆಲ್ಲ ಅವಳು ಪಾಲಿಸೋಳು, ನಾವು ಮಾಡ್ತೀವಿ. ಓಕೆ, ಈಗ ಇಂಡಸ್ಟ್ರಿ ಅಂತ ಬಂದ್ರೆ ಅವ್ರ ಕರಿಯರ್ ಅಲ್ಲಿ ನಿಮ್ ಮುಂದೆ ಯಾವತ್ತಾದ್ರೂ ಹೇಳಿದ್ರ ಇವ್ರು ನಂಗೆ ತುಂಬಾ ಇಷ್ಟ ಅಂತ ಹೇಳಿ? ಯಾರು ಇಷ್ಟ ಅಂತ ಇಂಡಸ್ಟ್ರಿಯಲ್ಲಿ ಅವ್ರ ಸರ್ಕಲ್ ನಲ್ಲಿ ಎಲ್ಲ? ಅವಳು ಯಾರನ್ನೂ ಹಚ್ಕೊಳ್ಳಿಲ್ಲ. ಅದು ತುಂಬಾ ಈಗ ನಮ್ಮ ಇದನ್ನ ಏನ್ ಹೇಳೋದು, ಈ ಜಾಗವನ್ನ ಇಲ್ಲಿಂದ ಆಚೆಗೆ ಈ ಜಾಗವನ್ನ ದಾಟಿ ಅಡುಗೆ ಮನೆಗೆ ಬಂದವರು ತುಂಬಾ ಕಡಿಮೆ. ಆಯ್ತಾ? ಅವಳು ಯಾವತ್ತೂ ಒಂದನ್ನ ನೆಚ್ಚಿದ್ಲು, ನನ್ನ ವೃತ್ತಿ ಬೀದಿಯದ್ದು, ಅಂದ್ರೆ ಮನೆಯ ಹೊರಗಿನದು. ಮನೆಯೊಳಗಿನದು ನನ್ನೊಬ್ಬಳಿಗೆ ಆಗ್ತಕ್ಕಂಥ, ಅಥವಾ ನನಗೆ ಮತ್ತು ನಿನಗೆ, ನನಗೆ ಹೇಳ್ತಾ ಇದ್ದೆ, ನಮ್ಮಿಬ್ಬರಿಗೆ ಆಗಿ ಬರ್ತಕ್ಕಂಥ ಒಂದು ಏನ್ ಹೇಳು, ಖಾಸಗಿ ಕೋಶ ಅಂತ. ಇಟ್ಸ್ ಎ ಪ್ರೈವೇಟ್ ಸ್ಪೇಸ್. ಹಾಗಾಗಿ ಹೊರಗಿನವ್ರನ್ನ ಒಳಗೆ ಕರ್ತಂದ ತುಂಬಾ ಕಡಿಮೆ. ನಾನೇ ಎಷ್ಟೋ ಸಲ ಹೇಳ್ತಿದ್ದೆ, ಯಾವತ್ತೂ ಅದು ಆ ನಂಬಿಕೆಗಳನ್ನ ಬಿಡ್ಲೇ ಇಲ್ಲ ಅವಳು. ಅವ್ರು ಇದ್ದಿದ್ದೇ ಮುಂಚೆಯಿಂದ ಹಾಗ ತುಂಬಾ ಪ್ರೈವೇಟ್ ಪರ್ಸನ್. ಆದ್ರೆ ಹಾಗಂತ ಯಾರೇ ಸಿಕ್ಕರೂ ಕೂಡ ಬಾಯಿ ತುಂಬಾ ಮಾತಾಡೋಳು, ಮಾತು. ಹೌದು, ಯಾಕಂದ್ರೆ ನನ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಕಾರಣಕ್ಕೆ ತಲೆಯಲ್ಲಿ ಬಂತು. ನಾವಿಬ್ರು ಮಾತಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಆ ಟೈಮ್ ನಲ್ಲಿ ಯಾರ್ದಾದ್ರೂ ಕರೆ ಬಂತ, ನಾನು ಸುಮ್ನೆ ಬಗ್ ನೋಡ್ತೀನಿ, ಆ ಮೊಬೈಲ್ ತೆರೆನಲ್ಲಿ ಹೆಸರು ನೋಡ್ತಿದ್ದೆ, ಓ ಅಷ್ಟೇ, ಇವತ್ತು ಮುಗಿಯಲ್ಲ ಅನ್ನಾಯ್ತು. ಅಷ್ಟು ಮಾತಾಡೋಳು. ಅಂಡ್ ಅಪರ್ಣಾ ಮ್ಯಾಮ್ದು ಒಂದು ಫನ್ ಫೇಸ್ ಅಂತ ಸರ್, ನೀವು ಮನೇಲಿ ಇದ್ದಾಗ ಅಪರ್ಣಾ ಮ್ಯಾಮ್ ಏನೆಲ್ಲ ತಮಾಷೆ ಮಾಡ್ತಿದ್ರು, ಯಾವ ರೀತಿ ಅಂತ ಹೇಳಿ ಅದ್ರ ಇನ್ಸಿಡೆಂಟ್ಸ್? ಅದನ್ನೆಲ್ಲ ಹೇಳ್ಕೊಳ್ಳೋ ಅಂತದ್ದಲ್ಲ, ಬಟ್ ತುಂಬಾ ಅವಳು ಯಾವಾಗ್ಲೂ ನಗ್ತಾ ಇರೋಳು. ಆಮೇಲೆ ಯಾರಾದ್ರೂ ಬಂದ್ರೆ, ನೋಡೋ ನನ್ ಗಂಡ ನಮ್ಮ ಮಹಾಮೂದೇವಿ. ನಾನ್ ತುಂಬಾ ಗಂಭೀರವಾದ ವ್ಯಕ್ತಿ. ಓಕೆ, ಆಯ್ತಾ? ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ಸ್. ಹೌದು, ಯು ಸೋ ಬೋರಿಂಗ್ ಅಂತ ಹೇಳೋಳು. ಬಟ್ ಇಷ್ಟು ವರ್ಷ ಲೈಫ್ ಜರ್ನಿ ಒಟ್ಟಿಗೆ ಕಳೆದಿದ್ದೀರಾ. ಯು ಸೋ ಬೋರಿಂಗ್, ಐ ವಾಂಟ್ ಟು ಲುಕ್ ಫಾರ್ ಎ ನ್ಯೂ ಬಾಯ್ ಫ್ರೆಂಡ್ ಅಂತೆಲ್ಲ ಇದೆಲ್ಲ ಇತ್ತು. ಆಮೇಲೆ ತುಂಬಾ ಚೆನ್ನಾಗಿ ಆಸ್ವಾದಿಸಿದ್ದು ಅಂದ್ರೆ, ಯಾವ್ದೋ ಸ್ಟೇಜ್ ಶೋಗೆ ಹೋಗಿ ಬಂದ್ರೆ ಅಲ್ಲಿ ಸಿದ್ದರಾಮಯ್ಯನವ್ರು ಇದ್ರೆ ಅವ್ರನ್ನ ಬಂದ್ಬಿಟ್ಟು ಇಮಿಟೇಟ್ ಮಾಡೋದು. ದೇವೇಗೌಡ್ರು, ಅಯ್ಯೋ ಅದೇ ತುಂಬಾ ಚೆನ್ನಾಗಿ ಮಾಡೋದು. ಹೌದಾ? ದೇವೇಗೌಡ ಅವ್ರ ತರಾನೇ ಮ್ಯಾನರಿಸಮ್. ದೇವೇಗೌಡ್ರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವ್ರನ್ನ, ಎಲ್ರು ಅದೆಲ್ಲ ನಮ್ದು ಬೆಡ್ ಟೈಮ್ ಎಲ್ಲ ಬರೀ ಇದೇನೆ ಆಗೋದು. ಇಲ್ದೇ ಇದ್ರೆ ಹಾಡುಗಳು. ಯಾವ ಹಾಡು ತುಂಬಾ ಇಷ್ಟ ಅವರಿಗೆ? ಇಬ್ರಿಗೂನು ನಾವಿಬ್ರು ಸರಿಸುಮಾರು ಒಂದೇ ವಯಸ್ಸಿನವರಾಗಿರೋದ್ರಿಂದ, ನಾನು ಯಾವ್ದೋ ಹಳ್ಳಿನಲ್ಲಿ ಇದ್ದು ಬೆಳೆದವನು, ಅವಳು ಬೆಂಗಳೂರಿನಲ್ಲೇ ಇದ್ದು ಬೆಳೆದವಳು. ಆಯ್ತಾ? ಅವಳು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಅವಳಿಗೆ ಹಿಂದಿ ಬರ್ತಾ ಇರಲಿಲ್ಲ. ನನಗೆ ಹಳ್ಳಿಯಲ್ಲಿದ್ದವನ್ಗೆ ನನಗೆ ಚೆನ್ನಾಗಿ ಹಿಂದಿ ಮಾತಾಡ್ತೇನೆ. ಅದ್ ಹೇಗೆ ಗೊತ್ತಿಲ್ಲ, ಮಾತಾಡ್ತೇನೆ. ಇಂಗ್ಲಿಷ್ ಕೂಡ ಮಾತಾಡ್ತೇನೆ. ಆಮೇಲೆ ನಾನು ಕನ್ನಡ ಅನ್ನೋದು ಇವಳನ್ನು ಮದುವೆ ಆದ ಮೇಲಿನ ಒಂದು ಅನಿವಾರ್ಯದ ಹಾಗೆ ನಾನು ಮಾತಾಡ್ತಿದ್ದೆ. ನಾ ಬರೀತಾ ಇದ್ದಿದ್ದು ಹೌದು, ಆದ್ರೆ ಯಾವತ್ತೂ ಮಾತು ಶುರುವಾದ್ರೆ ಇಂಗ್ಲಿಷ್ ತುಂಬಾ ಸಹಜವಾಗಿ ಬರೋದು. ಇವಾಗೆಲ್ಲ ಕಳೆದ 4 ತಿಂಗಳಿನಲ್ಲಿ ಒತ್ತಾಯ ಅಂತಲ್ಲ, ನಾನು ಸಲೀಸಾಗಿ ಮಾತಾಡ್ತೇನೆ. ಆದ್ರೆ ನಾನು ಇದು
ಮಾತಾಡ್ಲೇಬೇಕು ಅನ್ನೋ ಅನಿವಾರ್ಯ ಇವತ್ತಿದೆ. ಕನ್ನಡದಲ್ಲೇ ಆಡ್ಬೇಕು ಅನ್ನೋದು ಮುಂಚೆ ಇರ್ಲಿಲ್ಲ ನನಗೆ. ಸರ್ ಅನಿವಾರ್ಯ ಲೈಕ್ ಯಾಕೆ ಯಾಕೆಂದ್ರೆ ನೀವು ನನ್ನನ್ನ ಸಂದರ್ಶನ ಮಾಡ್ತಾ ಇದ್ದೀರಿ. ನಿಮ್ದು ಒಂದು ಕನ್ನಡ ಚಾನೆಲ್, ಅದು ಹೌದೋ ಅಲ್ವೋ? ನಾ ನಿಮ್ ಚಾನೆಲ್ ನಲ್ಲಿ ಬರೀ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಅದು ಕನ್ನಡ ಚಾನೆಲ್ ಹೇಗಾಗತ್ತೆ? ಹೌದೋ ಅಲ್ವೋ? ಅದು ಟಿವಿಗಳಲ್ಲಿ ಕೆಲವು ಸಲ ಈ ಅಡುಗೆ ಕಾರ್ಯಕ್ರಮ ಬರುತ್ತಲ್ಲ, ಅದ್ನ ಯಾವಾಗ್ಲೂ ಹಾಸ್ಯ ಮಾಡೋಳು. ಪೊಟ್ಯಾಟೊ ತಗೊಳ್ಳಿ, ಅದನ್ನ ಕುಕ್ ಮಾಡ್ಬಿಡಿ, ಆಮೇಲೆ ಮ್ಯಾಶ್ ಮಾಡ್ಬಿಡಿ ಅಷ್ಟೇ. ಅಲ್ಲಿ ಕನ್ನಡ ಎಲ್ಲಿದೆ ಅಲ್ವಾ? ಕರೆಕ್ಟ್. ಅದನ್ನ ಆಮೇಲೆ ಎಲ್ಲ ಇವತ್ತಿನ ನಟಿಮಣಿಯರ್ನ ಅಣಕ್ ಮಾಡೋಳು. ಸೊ ಮಿಮಿಕ್ರಿ ತುಂಬಾ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ. ಆಮೇಲೆ ನಾವ್ ಯಾರಾದ್ರೂ ಕೆಲವು ತುಂಬಾ ಹತ್ತಿರದ ಫ್ಯಾಮಿಲಿ ಫ್ರೆಂಡ್ಸ್ ಇರ್ತಾರಲ್ಲ, ಅಥವಾ ಮನೆಯವರು ಎಲ್ರು ನಾವ್ ಯಾವ್ದಾದ್ರು ಟೂರ್ ಹೋದ್ರೆ ಆ ಕಾರ್ ದಾರಿ ಉದ್ದಕ್ಕೂ ಹಿಂದೆ ಕೂತ್ಕೊಂಡು ಅವ್ರನ್ನ ಅಣಕಿಸ್ಕೊಂಡು ಇವ್ರನ್ನ ನಾನು ಇಮಿಟೇಟ್ ಮಾಡು, ಇನ್ನೊಬ್ರನ್ನ ಮಾಡು. ಸೊ 1 ಸೆಕೆಂಡ್ ಸುಮ್ನೆ ಇರ್ತಾ ಇರ್ಲಿಲ್ಲ ನಮ್ಗೆ. ಎಷ್ಟು ಒಂಥರ ಸ್ವಲ್ಪ ನಾವಿಬ್ರೇ ಹೋದಾಗ ಮಾತ್ರ ನಾನ್ ಡ್ರೈವಿಂಗ್, ಅವಳು ನಿದ್ದೆ ಆಗಿರೋದು. ಸೇಮ್, ನಾನು ಕೂಡ ಸೇಮ್ ಈ ವಿಷಯದಲ್ಲಿ. ಯಾಕಂದ್ರೆ ನಾನ್ ಸೈಡ್ ಕುತ್ಕೊಂಡ್ರೆ ಸಾಕು ತುಂಬಾ ನಿದ್ದೆ ಬರುತ್ತೆ ನನ್ಗೆ. ನಾನು ಒಬ್ಬನ ಜೊತೆ ಮಾತ್ರ ದಾರಿಯುದ್ದಕ್ಕೂ ಹೀಗೆ. ಅಂಡ್ ರೀಸೆಂಟ್ಲಿ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಾನು ನೋಡಿದ್ದೆ ಮ್ಯಾಮ್, ಒಂದು ಕಾರಲ್ಲಿ ಒಂದ್ ಸಾಂಗಿಗೆ ರಿಯಾಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿ. ಅದೇ ಯಾವಾಗ್ಲೂ ಅದೇ. ಇಲ್ದಿದ್ರೆ ನಾವಿಬ್ರು ಯಾವ್ದೋ ಬೆಟ್ಟ ಹತ್ತಿದ್ರೆ ಅಲ್ಲಿಂದ ಸ್ಲೋ ಮೋಷನ್ ಅಲ್ಲಿ, ಯಾವ್ದು ನಾಗರಹಾವ್ನಲ್ಲಿ ಫಸ್ಟ್ ಎವರ್ ಸ್ಲೋ ಮೋಷನ್ ಆಯ್ತಲ್ಲ, ಬಾರೆ ಬಾರೆ, ಆ ತರ ಸ್ಲೋ ಮೋಷನ್ ಅಲ್ಲಿ ಬರೋದು. ಇದೆಲ್ಲ ಆಸೆ ಅದೆಲ್ಲ. ಲೈಕ್ ಅದು ಹೆಂಗ್ ಕಾಂಬಿನೇಷನ್ ಅಲ್ವಾ ನಿಮ್ದು? 22ನೇ ಇಸ್ವಿನಲ್ಲಿ ಅವಳಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಜುಲೈ ತಿಂಗಳಲ್ಲಿ. ನನ್ನ ಅಮ್ಮ ಏಪ್ರಿಲ್ ತಿಂಗಳಲ್ಲಿ ತೀರ್ಕೊಂಡ್ರು. ಅದಕ್ಕೆ 1 ತಿಂಗಳ ಮುಂಚೆ ಅಂದ್ರೆ ಮಾರ್ಚ್ ನಲ್ಲಿ ನಾವು ಹಾತ್ಗಢ್ ಅಂತ ಒಂದು ಊರಿದೆ ಸೂರತ್ ಹತ್ರ. ಸೂರತ್ ಮತ್ತೆ ನಾಸಿಕ್ ಇದೆಯಲ್ಲ, ಅದ್ರ ಮಹಾರಾಷ್ಟ್ರ ಮತ್ತೆ ಗುಜರಾತಿನ ಗಡಿ, ಅಲ್ಲೆಲ್ಲೋ ಬರುತ್ತೆ. ಆ ಊರ್ಗೆ ಹೋದ್ವಿ. ಆಯ್ತಾ? ಅಲ್ಲಿ ಹೋದ್ರೆ ನಾವು ಸುಮಾರು 1.5 ತಾಸು ಒಂದು ಬೆಟ್ಟ ಹತ್ತಿದೀವಿ. ಅದು ಒಂದು ಕೋಟೆ, ಅದು ಶಿವಾಜಿ ಮಹಾರಾಜರ ಕಾಲದ ಕೋಟೆ. ಆಮೇಲೆ ಶಿವಾಜಿ ಆ ಕಾಲದ ಕೋಟೆಗಳು ತುಂಬಾ ದುರ್ಗಮವಾಗಿತ್ತು. ಆಯ್ತಾ? ಬರೀ ಕುದುರೆ ಮೇಲ್ ಮಾತ್ರ ಹೋಗುವಂತ ಜಾಗ ಇರುತ್ತೆ, ರಸ್ತೆ ಇಲ್ಲ. ಆಮೇಲೆ ಕೆಲವು ಸಲ ಆ ದಾರಿ ಅನ್ನೋದು ಎಷ್ಟು ಇಕ್ಕಟ್ಟಾಗತ್ತೆ ಅಂದ್ರೆ ನಾವು ಮನುಷ್ಯ ನೇರವಾಗಿ ಹೋಗ್ಲಿಕ್ಕೂ ಆಗಲ್ಲ, ಅಡ್ಡಡ್ಡ ಹೋಗ್ಬೇಕು. 1.5 ತಾಸಾದ್ಮೇಲೆ ನಾವು ಬೆಟ್ಟದ ನೆತ್ತಿಗೆ ಹತ್ತಿದ್ವಿ. ಅಲ್ಲಿ ಒಂದೇ ಒಂದು ನರಪ್ರಾಣಿಯ ಸುಳಿವಿರ್ಲಿಲ್ಲ. ಆಯ್ತಾ? ಆಮೇಲೆ ಹತ್ತೋದೇನೋ ಹತ್ಬಿಟ್ವಿ. ಅಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ಅಯ್ಯೋ ಇಲ್ಲಿವರೆಗೂ ಬಂದ್ಬಿಟ್ವಲ್ಲ, ಯಾರಾದ್ರೂ ಏನಾದ್ರು ಮಾಡ್ಬಿಟ್ರೆ ಹೇಗೆ, ಇಲ್ಲದೆಲ್ಲ ತಲೆಯಲ್ಲಿ ಬರುತ್ತಲ್ಲ ಅವಾಗ. ಆಯ್ತು. ಆಮೇಲೆ ಅಲ್ಲಿ ಸ್ಲೋ ಮೋಷನ್, ಅದನ್ನೇ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸ್ಲೋ ಮೋಷನ್ ಅಲ್ಲಿ ಅದೊಂಥರ ಆಸೆ ಹೆಣ್ಣಿಗೆ. ಪ್ರತಿಯೊಂದು ಒಂದೊಂದು ಗಳಿಗೆಯನ್ನು ಹಿಂಗೇನೆ ಸವಿದಿದ್ದಾಳೆ. ಯಾಕಂದ್ರೆ ನಾವು ಅವ್ರನ್ನ ನೋಡಿರೋ ಪ್ರಕಾರ ಅವ್ರ ಕನ್ನಡ ಆಗಿರ್ಬೋದು, ಆ ಸೀರಿಯಸ್ನೆಸ್, ಕೆಲವೊಂದು ಥಾಟ್ಸ್. ಈಗ ಮಜಾ ಟಾಕೀಸ್ ಶುರುವಾಯ್ತಲ್ಲ, ಆ ಟೈಮ್ ನಲ್ಲಿ ನಾನ್ ಮಾಡ್ತೀನಾ ನನ್ಗೊಂದು ಇಮೇಜ್ ಇದೆ, ನನ್ ವರ್ಚಸ್ಸು ಅಂದ್ರೆ ಏನು ಮನೆಯೊಳಗಿನ ತುಳಸಿ ದಳದ ಹಾಗಿರುವಂತ ಒಂದು ಗೃಹಿಣಿ, ಆತರ ಸಾಧು ಅಂಥದ್ದಿದೆ, ಅದನ್ನ ಮಾಡ್ತೀನ. ನಾನು ಯಾವತ್ತೂ ಯಾವ್ದನ್ನು ತಡೀಲಿಲ್ಲ. ಆಯ್ತಾ? ಅವಳದಕ್ಕೆ ಹೇಗೆ ಹೋಗಿಕೊಂಡ್ಲು ಅಂದ್ರೆ, ಅವಳಲ್ಲಿ ಇದೊಂದು ಹಾಸ್ಯದ ಒಂದು ಮಗ್ಗಲಿತ್ತು ಅವಳಲ್ಲಿ. ಯಾರನ್ನೇ ಆಗ್ಲಿ ಛೇಡಿಸುವಂತದ್ದು, ತಮಾಷೆ ಮಾಡುವಂತದ್ದು. ಹೌದು. ಯಾಕಂದ್ರೆ ಅದ್ ನಮಗ್ ಗೊತ್ತಿಲ್ಲ ಸರ್, ಆಡಿಯನ್ಸ್ ಆಗಿ ನಾವು ನೋಡಿದಾಗ 5 ನಿಮಿಷ ನೋಡಿದ್ರೆ ಸಾಕು, ಅದು ನಿಜವಾದ ಕಲಾವಿದರ ಒಂದು ಗುಣ ಅಂತ ನನಗನ್ಸುತ್ತೆ. ಕರೆಕ್ಟ್. ಅಂದ್ರೆ ಒಂದು ಮಾತು ಇಮಿಟೇಷನ್ ಅಂದ್ರೆ ಅಣಕು ಮಾಡೋದಿದೆಯಲ್ಲ, ಅದು ಬರೀ ಮಾತಷ್ಟೇ ಅಲ್ಲ, ನಿಮ್ಮ ಹಾವಭಾವ, ಭಂಗಿ ಅಲ್ವಾ, ಭಂಗಿ ಅಂತ ಹೇಳ್ತೇನೆ, ಎಲ್ಲದನ್ನು ಗಮನಿಸ್ಕೋಬೇಕಾಗತ್ತೆ.
ಅಥವಾ ನನ್ನನ್ನು ನೋಡಕ್ ಯಾರಾದ್ರೂ ಬಂದ್ರೆ ಅವ್ರು ಹೋಗ್ತಿದ್ದ ಹಾಗೆ ನಂತರನೇ ಅವ್ರನ್ನ ಇಮಿಟೇಟ್ ಮಾಡೋದು. ಓಕೆ. ಅಂಡ್ ನೀವು ಹೇಳ್ತಾ ಇದ್ರಿ ಒಂದ್ಸರಿ ನೀವು ಜಿಮ್ ವರ್ಕೌಟ್ ಎಲ್ಲ ಮಾಡೋದ್ರಿಂದ ಎಲ್ಲ ದೃಷ್ಟಿ ಎಲ್ಲ ತೆಗೆದು ಬಿಡ್ತಾ ಇದ್ರು ಅಂತ ಹೇಳಿ. ಸೊ ಈ ಒಂದು ಸ್ಮಾಲ್ ಥಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಲೈಫ್ ಅಲ್ಲಿ ಅಂತ ಹೇಳಿ. ಆಮೇಲೆ ಅವಳಿಗೆ ನನ್ನನ್ನು ಯಾರಾದ್ರೂ ಲಪ್ಟಾಯಿಸ್ ಬಿಡ್ತಾರೆ ಒಂದು ಗುಮಾನಿ ಇತ್ತು. ಓಕೆ. ಹಾಗಾಗಿ ಆಮೇಲೆ ಇದ್ ಗೊತ್ತಿತ್ತಲ್ವಾ ಇದು ಏನಾಗುತ್ತೆ ಈ ರೋಗ ಬಂದ್ಮೇಲೆ, ನಮಗ್ ಗೊತ್ತಿತ್ತು 6 ತಿಂಗಳು. ಆ ಟೈಮ್ನಲ್ಲೂ ಹೇಳಿದ್ಲು ನನಗೆ, ನಾನಿಲ್ಲ ಅಂತ ಹೇಳ್ಬಿಟ್ಟು ಯಾರ್ಯಾರೆಲ್ಲ ಬರ್ತಾರೆ ನನಗ್ ಗೊತ್ತು. ಕರೆಕ್ಟ್. ಏನೇ ಆಗ್ಲಿ ಲೈಫ್ ಅಲ್ಲಿ, ಬಟ್ ಅದ್ ಕೆಲವೊಂದ್ ಥಿಂಗ್ಸ್ ಒಳಗಡೆ ಮನ್ಸಲ್ಲಿ ಇರುತ್ತೆ ಅಲ್ವಾ, ಅದ್ ಕಾಡ್ತಾ ಇರುತ್ತೆ ಭಯ ಅನ್ನೋದು, ಒಂದು ನಮ್ಮವ್ರದ್ದು ಅನ್ನೋದು ಏನೋ. ಬಟ್ ನನ್ನನ್ನು ತುಂಬಾ ಏನ್ ಗೊತ್ತಾ, ನನ್ನನ್ನು ಇಟ್ಕೊಂಡು ಮೆರೆದ್ಲು, ನನ್ನನ್ನು ಅಷ್ಟೇ ಮೆರೆಸಿದ್ಲು. ನಾನ್ ಸದಾ ಅವಳ ಜೊತೆಗೆ ಇರ್ತಿರ್ಲಿಲ್ಲ. ಆದರೆ ಯಾರನ್ನಾದ್ರೂ ತನ್ನ ಚಿಕ್ಕಂದಿನ ಗೆಳೆಯರೋ ಗೆಳತಿಯರೋ ಜೊತೆ ಇದ್ರೆ ಅವ್ರೆಲ್ರೂ ಹೇಳಿದ ಮಾತು, ಅರ್ಧ ಗಂಟೆ ಅವ್ರ ಜೊತೆಗಿದ್ರೆ 20 ನಿಮಿಷ ಬರೀ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ರು. ಅಷ್ಟ್ ಗೊತ್ತಿತ್ತು ನನಗೆ. ಕರೆಕ್ಟ್. ಅಂಡ್ ಸರ್, ಈಗ ನಿಮ್ದು ಬೇರೆ ವೃತ್ತಿ, ಅವ್ರದ್ದು ಬೇರೆ ವೃತ್ತಿ, ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ಒಂದು ಕಪಲ್ಸ್ಗೆ ಅವ್ರ ವೃತ್ತಿಗೆ ಅನುಗುಣವಾಗಿ ಸಪೋರ್ಟಿವ್ ಆಗಿ ಇರೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಲೈಫಲ್ಲಿ ಅಂತ ಹೇಳಿ, ಬ್ಯಾಲೆನ್ಸ್ಡ್ ಆಗಿ ಎರಡೂ ಕಡೆನೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಅನ್ಕೊಳ್ದೆ, ಯಾಕಂದ್ರೆ ಇಬ್ರು ಬೇರೆ ಬೇರೆ ಫೇಸ್ ಇರೋದು. ನಮ್ಮಿಬ್ಬರ ನಡುವೆ ಒಂದು ಒಡಂಬಡಿಕೆ ಇತ್ತು, ನಾನು ನಿನ್ನ ಯಾವುದೇ ಕೆಲಸದಲ್ಲಿ ನಾನು ಕೈ ಆಡ್ಸಲ್ಲ, ಮೂಗ್ ತೂರ್ಸಲ್ಲ, ಅದೇ ತರ ನೀನು ನನ್ನ ಕೆಲಸದಲ್ಲಿ ಬಾರ್ದು ಅದಿತ್ತು. ಸೊ ಹಾಗಾಗಿ ಯಾವತ್ತೂ ನಾನು ಇದು ಮಾಡಬೇಡ ಅದ್ ಮಾಡಬೇಡ ಹೇಳಲಿಲ್ಲ, ಅವಳು ನನಗೆ ಹೇಳಲಿಲ್ಲ. ಆಮೇಲೆ ಎರಡೂ ವೃತ್ತಿಯಿಂದ ಬಂದ ಹಣವನ್ನ ಎರಡು ಬೇರೆ ಬೇರೆಯಾಗಿ ಇಟ್ಟು ನಿಭಾಯಿಸಿದ್ರಿಂದ ನಮ್ಮಗಳ ನಡುವೆ ಸಮಸ್ಯೆಯೇ ಇರಲಿಲ್ಲ. ಕರೆಕ್ಟ್. ಒಂದು ಕ್ಲಾರಿಟಿ ಇರುತ್ತೆ ನೀಟಾಗಿ. ಕರೆಕ್ಟ್. ಹಾಗಾಗಿ ಒಬ್ರಿಗೊಬ್ರು ಪೂರಕವಾಗಿರ್ಬೇಕು, ಒಪ್ತೇನೆ ಅಂತ ಎಲ್ಲಾವುದು ಒಪ್ತೇನೆ. ಆಮೇಲೆ ಅದಕ್ಕೋಸ್ಕರ ಇಬ್ರುನು, ಅಂದ್ರೆ ಗಂಡ ಹೆಂಡತಿ ಇಬ್ರು ಕಲಾವಿದರಾಗಿರ್ಬೇಕು, ಇಲ್ಲ ಗಂಡ ಹೆಂಡತಿ ಇಬ್ರು ಆರ್ಕಿಟೆಕ್ಟ್ಸ್ ಆಗಿರ್ಬೇಕು, ಗಂಡ ಹೆಂಡತಿ ಇಬ್ರು ವೈದ್ಯರಾಗಿರ್ಬೇಕು, ಅದು ನಾನು ಒಪ್ಪುವಂಥದ್ದಲ್ಲ. ಅಂಡ್ ಈಗ ಇದನ್ನ ಸಾರಿ ಸರ್, ಇನ್ನೊಂದು ಕೇಳ್ಬೇಕು ಅನ್ಸ್ತಾ ಇದೆ ನೀವು ಹೇಳುವಾಗ. ಈಗ ಪ್ರೊಫೆಷನಲ್ ಎರಡು ಬೇರೆ ಬೇರೆ ಇದ್ರೆ ಹೇಗಿರುತ್ತೆ, ಒಂದೇ ಇದ್ರೆ ಹೇಗಿರುತ್ತೆ? ನಾವದನ್ನ ಒಂದೇನ್ ಗೊತ್ತಾ, ನಮ್ಮಿಬ್ರು ವೃತ್ತಿಗಳು ಬೇರೆ ಆದ್ರೂ ಪ್ರವೃತ್ತಿ ಅನ್ನೋದಿದೆಯಲ್ಲ, ಅದು ಕನ್ನಡವಾಗಿತ್ತು. ನಾವು ಹಳೆಯ ಹಾಡುಗಳನ್ನ ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ವಿ, ಆಸ್ವಾದಿಸ್ತಿದ್ವಿ ಅಂದ್ರೆ ನನಗ್ ಚೆನ್ನಾಗಿ ನೆನಪಿದೆ. ಅವಳು ಆಕಾಶವಾಣಿಗೆ ಹೋಗೋಳು ಪ್ರತಿ ಮಂಗಳವಾರ, ಆಯ್ತಾ. ವಾರ ವಾರ ಒಂದು ಹೊಸ ಥೀಮ್ ಇಟ್ಕೊಂಡು ಮಾಡ್ಬೇಕು ಅನ್ನೋದಿತ್ತು. ಅವಾಗ ಇಬ್ರು ರಾತ್ರಿ ಕೂತ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ವಿ. ಯಾವ ಹಾಡನ್ನ ಇದ್ ಮಾಡ್ಬೇಕು ಅಂತ ಆಯ್ಕೆಯಿಂದ ಹಿಡಿದು ಅದಕ್ಕೆ ಒಂದು ಹಾಡು ಇನ್ನೊಂದ್ರ ಜೊತೆಗೆ ಬೆಸಿಲಿಕ್ಕೆ ಒಂದರ ಹಿಂದೆ ಇನ್ನೊಂದು ಬರ್ಬೇಕಾದ್ರೆ ನಡುವೆ ಮಾತಾಡ್ಬೇಕಲ್ಲ, ಅದಕ್ಕೊಂದು ಸ್ಥೂಲವಾದ ಒಂದು ಪರಿಕಲ್ಪನೆ, ಒಂದು ವಸ್ತು, ಅದೆಲ್ಲ ಮಾತಾಡ್ತಾ ಇದ್ವಿ. ಉದಾಹರಣೆಗೆ ಕನ್ನಡದಲ್ಲಿ ವಚನಗಳಿವೆ, ವಚನಗಳನ್ನ ಆಧರಿಸಿದ ಹಾಡುಗಳು ಯಾವ್ದಾದ್ರು ಇದೆಯಾ? ಆಯ್ತಾ, ಆ ತರ. ಈಗ ಬಸವಣ್ಣವ್ರದ್ದು ಒಲೆ ಹೊತ್ತಿ ಉರಿದಡೆ ನಿಲ್ಲಬಹುದು, ಧಾರೆ ಹತ್ತಿ ಉರಿದಡೆ, ಅದು ಬಾಡಿ ಹೋದ ಬಳ್ಳಿಯಿಂದ, ಅದರ ಕೆಲವು ಸಾಲುಗಳಿದೆ. ಈ ರೀತಿ ಅಂದ್ರೆ ಪುರಾತನ ಸಾಹಿತ್ಯ ಮತ್ತು ಸಿನಿಮಾ ಸಾಹಿತ್ಯ ಎರಡರ ನಡುವೆ ಯಾವ ರೀತಿ ಈ ರೀತಿ ಒಂದು ಇಲ್ಲ, ತುಂಬಾ ಫಾಸ್ಟ್ ಮೂವಿಂಗ್ ಟ್ರ್ಯಾಕ್ಗಳಿರುತ್ತಲ್ಲ, ಅವುಗಳನ್ನೆಲ್ಲ ಒಂದ್ ಸರಣಿ ಮಾಡೋದು, ಅಥವಾ ನಿಧಾನವಾಗಿ ಬರುವಂತಹ ಅವುಗಳದ್ದು, ಇಲ್ಲ ಶೋಕಗೀತೆಗಳದ್ದೇ ಒಂದು ಸರಣಿ. ಆಮೇಲೆ ಅದಕ್ಕೊಂದು ಕತೆ, ಅಂದ್ರೆ ಅದಕ್ಕೊಂದು ನಿರೂಪಣೆಗೆ ಒಂದು ಥೀಮ್ ಹೊಸ್ತು ಕೊಡೋದು, ಇವನ್ನೆಲ್ಲ ತುಂಬಾ ಜಂಟಿಯಾಗಿ ಮಾಡ್ತಾ
ಸೊ ಹಾಗಾಗಿ ನಿಮ್ಗೇನೋ ಆ ಡಿಫ್ರೆನ್ಸಸ್ ಗೊತ್ತೇ ಆಗ್ತಾ ಇರ್ಲಿಲ್ಲ ಆಮೇಲೆ ಬೇರೆ ನಾನು ಬೇರೆ. ಬರೆಯೋದನ್ನೆಲ್ಲ ಓದುವವಳು, ಆಮೇಲೆ ಅವಳು ಮಾಡಿದ್ದನ್ನ ನನಗೆ ಗೊತ್ತಾಯ್ದಿಂದ ನೋಡ್ಸೋಳು. ಅಂಡ್ ನಿಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಬರವಣಿಗೆ ಮೂಲಕನೇ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದೇನೆ. ಅಂಡ್ ಇಷ್ಟು ವರ್ಷದಲ್ಲಿ ನೀವು ಅವ್ರಿಗೆ ಯಾವತ್ತಾದ್ರೂ ಪ್ರಪೋಸ್ ಮಾಡಿದ್ದು ಇಲ್ಲ ಅವ್ರು ನಿಮಗ್ ಪ್ರಪೋಸ್ ಮಾಡಿದ್ದು? ಯಾಕಂದ್ರೆ ಅವ್ರು ನಿಮಗ್ ಕೊಟ್ಟಿದ್ ಫಸ್ಟ್ ಪೆನ್ನು. ಅವಳೇ ಮಾಡಿದ್ದು ನಾನು. ಆಮೇಲೆ ನನಗೆ ಅವಳಿಗೆ ಒಂದ್ ಹೇಳ್ತೇನೆ, ಅವಳಿಗೆ ಇದು ಚಿಕ್ಕ ಪುಟ್ಟ ಸಂತೋಷ ಅಂತ ಹೇಳಿದ್ನಲ್ಲ, ಅವಳಿಗೆ ಅವಳ ಬರ್ತ್ಡೇ ಆಯ್ತು ಅಂತ ಹೇಳಿದ್ರೆ ಹುಟ್ಟಿದ ಹಬ್ಬ ದಿನ ಯಾರೋ ಒಬ್ಬದ್ ಕೇಕ್ ಕಟ್ ಮಾಡ್ಲಿ, ಅದೆಲ್ಲ ಆಸೆ ಇತ್ತು. ನಾನು ಹಾಗೆ ಅನ್ಕೊಂಡ್ಬಿಟ್ಟು ಒಂದಿನ್ನು ದೊಡ್ಡ ಕೇಕ್ ತಂದ್ಬಿಟ್ಟಿದ್ಲು. ನಾನ್ ಚೆನ್ನಾಗಿ ಬೈದಿದ್ದೆ, ನಂಗೆ ಅದೆಲ್ಲ ಇಷ್ಟ. ನನ್ ಮಟ್ಟಿಗೆ ಹುಟ್ಟಿದ ಹಬ್ಬ ಅನ್ನೋದು ಅದು ಇನ್ನೊಂದು ದಿವಸ ಅಷ್ಟೇ ಅಲ್ವಾ, ಅದ್ರಲ್ಲಿ ಏನ್ ಸಂಭ್ರಮ ಇದೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾವು ಒಂದೊಂದು ಹುಟ್ಟಿದ ಹಬ್ಬದಲ್ಲೂ ಸಾವಿಗೆ ಹತ್ರ ಆಗ್ತಾ ಹೋಗ್ತೀವಿ, ಹೌದು ಅಲ್ವಾ? ಹೌದು, ಬಟ್ ಆದ್ರೂ ನಾವು ಹುಟ್ಟಿದ್ದೀನ ನೀವೆಲ್ಲ ಪ್ರಪಂಚ ನೋಡೋದ್ ಹಾಗೆ, ನಾನ್ ನೋಡೋದ್ ಹೀಗೆ ಅಷ್ಟೇ. ಅದ್ರಿಂದ ಏನು ಸಮಸ್ಯೆ ಇಲ್ಲ. ಆಮೇಲೆ ಅದ್ ನನ್ನತನ ಅದು ಅವಳತನ. ಹಾಗಾಗಿ ನಾನು ಅವಳತನಕ್ಕೆ ಯಾವತ್ತೂ ಅಡ್ಡಿ ಮಾಡ್ಲಿಲ್ಲ. ಆದ್ರೆ ನನ್ನ ಮೇಲೆ ಇವುಗಳನ್ನೆಲ್ಲ ಆಮೇಲೆ ನಾನು ಯಾರಿಗೂನು ನಂದು ಹುಟ್ಟಿದ ಎಲ್ಲೂ ಬರ್ಕೊಂಡು ಇಲ್ಲ, ಹೇಳ್ಕೊಂಡು ಇಲ್ಲ. ಇವಾಗ ಇಲ್ಲಿ ಹೇಳ್ಬಿಟ್ಟೆ, ಆಮೇಲೆ ಯಾಕಾದ್ರೂ ಹೇಳದ್ನು ಅನ್ಕೊಂತ ಇದ್ದೆ, ಈಗಿಲ್ ಗೊತ್ತಾಯ್ತು ಅಂತ. ಖಂಡಿತ ಯಾಕೆ ಹೇಳ್ಬಿಟ್ಟೆ ಅಂತ. ಆಮೇಲೆ ನಿಮ್ಗೆ ಅಕಸ್ಮಾತ್ ಏನಾದ್ರು ಈ ಫೇಸ್ಬುಕ್ ನಲ್ಲಿ ಅಲ್ಲಿ ಗೊತ್ತಾಗ್ಬಿಟ್ರೆ ದಿನ ಪೂರ್ತಿ ಅದೇನೇನೆ. ಅದೊಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅವೆಲ್ಲ ಒಂದು ಏನ್ ಹೇಳೋದು, ಒಂಥರ ಮಾಯೆ. ಅದು ಆ ಕ್ಷಣದ ಒಂದು ಅಂದ್ರೆ ಅದ್ರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಸರ್. ಈಗ ಒಳ್ಳೇದ್ ನಾನ್ ಹೇಗ್ ನೋಡ್ತಾ ಇದ್ದೀನಿ ಅಂದ್ರೆ, ಎಕ್ಸಾಂಪಲ್ ನಿಮ್ದೇ ತಗೊಂಡ್ರೆ, ನಾವು ಎಷ್ಟೋ ಒಂದ್ ವಿಷಯ, ವಿಡಿಯೋ, ಫೋಟೋಸು, ಬರವಣಿಗೆ ನಿಮ್ದಾಗಿರ್ಬೋದು, ನಮಗ್ ಗೊತ್ತೇ ಇಲ್ಲ, ಬಟ್ ಅದ್ರ ಮೂಲಕ ನಮ್ಗೆ ಸಿಗ್ತಾ ಇದೆ, ನೋಡ್ತಾ ಇದೀವಿ. ಸೊ ಇದು ಒಂದ್ ರೀತಿಯಲ್ಲಿ ಒಳ್ಳೇದು. ನೀವ್ ಹೇಳೋ ತರ ಟೂ ಮಚ್ ಅಟ್ಯಾಚ್ಮೆಂಟ್ ಅದು. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಏನಾಗತ್ತೆ ಅಂದ್ರೆ, ಮನುಷ್ಯನ ವೈಯಕ್ತಿಕ ತೆವಲುಗಳನ್ನ, ತೀಟೆಗಳನ್ನ, ತಂಟೆಗಳನ್ನ ಅದನ್ನೊಂದು ಸಾರ್ವಜನಿಕ ಪ್ರದರ್ಶನಕ್ಕಿಡುವ ಹಾಗೆ ನಾವು ಈಗ ಪ್ರತಿ ಸಲ ನಾನು ಫೇಸ್ಬುಕ್ ನಲ್ಲಿ ಒಂದು ಫೋಟೋ ಹಾಕ್ತೀನಿ ಅಂದ್ರೆ ಆಯ್ತಾ, ಎಷ್ಟು ಫೋಟೋಗಳನ್ನ ನೀವು ಡೆಲೀಟ್ ಮಾಡಿರ್ತೀರಿ ಯೋಚನೆ ಮಾಡಿ. ಅರ್ಥ ಆಗತ್ತಲ್ವಾ? ಕರೆಕ್ಟ್. ಇಂಗ್ಲಿಷ್ ನಲ್ಲಿ ಮಾಟಿಷಿಯನ್ ಅಂತ ಒಂದು ಶಬ್ದ ಇದೆ, ಅವನು ಶವಶೃಂಗಾರ ಮಾಡುವಂಥವನು, ಆಯ್ತಾ? ಈ ಫೇಸ್ಬುಕ್ ಅನ್ನೋದು ಏನ್ ಗೊತ್ತಾ, ನಾವಲ್ಲಿ ಹಾಕ್ಬೇಕಾದ್ರೆ ಅದು ಒಂದು ಶವಾನೇ, ನನ್ನ ಫೋಟೋ ಕೂಡ ಒಂದು ಶವ. ಅದಕ್ಕೆ ಅಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ಉಳಿದಂತೆ ಸತ್ತಂತಿರುವ ನನ್ನನ್ನ ಜೀವಂತವಾಗಿ ಹೇಗೆ ತೋರಿಸ್ಬೇಕು ಅನ್ನೋದನ್ನ ನಿಮ್ಗೆ ಅರ್ಥ ಆಗತ್ತಲ್ವಾ ನಾ ಹೇಳ್ತಾ ಇರೋದು? ಯಾರಾದ್ರೂ ಸೆಲ್ಫಿ ತಗೋದಿದ್ದಾಗೆ ಫಸ್ಟ್ ನೋಡೋದು ನಾನು ಚೆನ್ನಾಗಿದ್ದೀನಾ, ಅದು ಸಮಸ್ಯೆ. ಅದೊಂಥರ ವೈಯಕ್ತಿಕವಾದ ಒಂದು ಲೋಲುಪತೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ನಾನು ಫೋಟೋ ತಗೊಳ್ಳುವಾಗ ಇದೊಂದು ಪಾಯಿಂಟ್ ಬರುತ್ತೆ. ಬಟ್ ದಟ್ಸ್ ಎ ಫ್ಯಾಕ್ಟ್, ಆಲ್ ಆಫ್ ಅಸ್ ಡೂ ಇಟ್. ಕರೆಕ್ಟ್. ಈಗ ಒಂದು ಗ್ರೂಪ್ ಫೋಟೋ ತಗೊಂಡ್ರು ಹೇಗೆ ಕೊಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಝೂಮ್ ಮಾಡಿ ನಮ್ಮ ಮುಖ ಮಾತ್ರ ನೋಡ್ಕೋತೀವಿ ನಾವು, ಹೌದು ಅಲ್ವೋ? ಕಣ್ಮುಚ್ಬಿಟ್ಟಿದೀನೋ? ಹೌದು, ಸರಿ ಬಂದಿಲ್ಲ, ಇನ್ನೊಂದು ತಕೊಳ್ಳೋಣ. ಕಣ್ಮುಚ್ಚೋದು ಇದ್ದೇ ಇದೆ. ಎಸ್, ಟ್ರೂ. ಸೊ ಹಾಗಾಗಿ ನಾವು ಈ ಫೋಟೋ ಅನ್ನೋದು ಇದೆಯಲ್ಲ, ಉಳಿದಂತೆ ಸತ್ತಂತಿರುವ ನಮ್ಮನ್ನ ಶೃಂಗರಿಸ್ಕೊಂಡು ಜೀವಂತವಾಗಿ ತೋರಿಸೋದು. ಅಂಡ್ ಈಗ ಅವ್ರು ಫಸ್ಟ್ ಕೊಟ್ಟಿದ್ ನಿಮ್ಗೆ ಪೆನ್ ಗಿಫ್ಟ್ ಆಗಿತ್ತು. ಈಗ ರೀಸೆಂಟ್ಲಿ ನಿಮ್ಗೆ ಏನ್ ಗಿಫ್ಟ್ ಕೊಟ್ರು, ಇಲ್ಲ ನೀವ್ ಅವ್ರಿಗೆ ಏನ್ ಗಿಫ್ಟ್ ಕೊಟ್ರಿ ಅಂತ? ರೀಸೆಂಟ್ ಅಂದ್ರೆ ಏನ್ ಹೇಳಿ, ನಾನು ಇಲ್ಲ, ಈಗ ನಾನಂತೂ ಕೊಡ್ತಾ ಇದ್ದೆ, ಅವಳಿಗೂ ಮಹಾ ಲೆಕ್ಕಾಚಾರದ ಹೆಣ್ಣು. ನಾನು ಹೇಳ್ತಾ ಇದ್ದೆ, ಈಗ ಅವ್ರಮ್ಮ 2017 ತೀರ್ಕೊಂಡು, ನನ್ನಮ್ಮ 2 ವರ್ಷ. ಅದೇನಾಗದು, ನೋಡು ನಿಮ್ಮಮ್ಮ ಇರೋರ್ಗೆ ನನ್ ಬರ್ಡೇ ದಿನ 500 ರೂಪಾಯಿ ಆದ್ರೂ ಕೊಡೋರು, ನೀ ಅದನ್ನು ಕೊಡಲ್ಲ. ಆಮೇಲೆ ಆ ಕೊಟ್ಟಿದ್ದ ದುಡ್ಡನ್ನ ಅವಳೇ ಇಟ್ಕೊಳ. ಅವರಮ್ಮ ಕೊಟ್ಟಿದ್ದು, ನಮ್ಮಮ್ಮ ಕೊಟ್ಟಿದ್ದು. ಅದು ಹೆಣ್ಮಕ್ಳಿಗೆ ಏನ್ ಗೊತ್ತಾ, ನೀನ್ ಏನೇ
ತಂದ್ಕೊಡು, ಬಟ್ ನಿನ್ ದುಡ್ಡು, ಗಂಡನ್ ದುಡ್ಡು ಅಂದ್ರೆ ನಂಗೆ ತುಂಬಾ ಇಷ್ಟ. ಹೌದು ಹೌದು, ಮತ್ತೆ ಎಲ್ಲಾ ಹೆಣ್ಮಕ್ಳಿಗೆ ಇರುತ್ತೆ ಅದಿತ್ತು ಅದು. ಅದು. ಹೌದು, ಎಲ್ಲ ಹೆಣ್ಮಕ್ಳು ಅವಳು ಎಲ್ಲರಂತೆ ಇದ್ಲು ಅನ್ನೋದೇ ನಂಗೆ ಮಹತ್ವದ ಒಂದು Correct. ಸಂಗತಿ. ಹೌದು ಹೌದು, ಆಯ್ತಾ? ನಿಜ ನಿಜ. ಅಂದ್ರೆ ಮನುಷ್ಯ ಸಹಜವಾದ ಏನ್ ಹೇಳೋದು, ಗುಮಾನಿ, ಗುಟ್ಟು, ಈರ್ಷ್ಯೆ ಅಂತೀವಲ್ಲ, ಅಸೂಯೆ, ಅದು ಯಾಕೆಂದ್ರೆ ನನ್ನ ಕುರಿತು ಅಷ್ಟು ಪೊಸೆಸಿವ್ನೆಸ್ ಇತ್ತು. ಸರ್, ಪಾಸಿಟಿವ್ ಆಗಿರೋದು ಲೈಫಲ್ಲಿ ಹೆಂಗೆ, ಯಾವ ತರ ಇರ್ಬೇಕು ಸರ್, ಎಷ್ಟ್ರ ಮಟ್ಟಿಗೆ ಇರ್ಬೇಕು? ಯಾಕಂದ್ರೆ ಬಹಳ ಜನಕ್ಕೆ ಈಗ ಅವಳು ಈ ನನ್ನ ಡಿಫ್ರೆನ್ಸಸ್ ಗೊತ್ತಿರಲ್ಲ ಅಂತ. ಇಲ್ಲ ನನ್ನನ್ನು ಸಂಶಯಿಸ್ಲಿಕ್ಕೆ ವಾಟ್ ಎವರ್, ಹಾ. ಏನ್ ಗೊತ್ತಾ, ನಾನ್ ಮನೆ ಬಿಟ್ಟು ಹೋದೋ ನನಗೆ ಮನೆಯೇ ಇಲ್ಲ ಆಯ್ತಾ. ನನಗೆ ಇರೋದು ಇದೇ ನನಗೊಂದು ತಪಸ್ಸು ಆಯ್ತಾ. ಆಮೇಲೆ ನಾ ಒಂದು ತುಂಬಾ ಹೆಮ್ಮೆಯಿಂದ ಏನ್ ಹೇಳ್ಕೊಳ್ಬಲ್ಲೆ ಅಂದ್ರೆ, ಜಗತ್ತಿನ ಯಾವುದೇ ರೆಸಾರ್ಟ್ ಗಿಂತ ನನ್ನ ಮನೆ ಚೆನ್ನಾಗಿದೆ. ಆಕ್ಚುಲಿ ಹೌದು, ನಾವು ಕೂಡ ಫಸ್ಟ್ ಬಂದಾಗ ಹಾಗೆ ಅನಿಸ್ತು. ಆಮೇಲೆ ಅಲ್ಲಾದ್ರೂ ಹೋಗೋಣ, ಅಲ್ಲಿ ಮಜಾ ಮಾಡ್ಕೊಂಡು, ನನಗೆ ನನ್ನ ಮನೆನೇ ಇದೆಯಲ್ಲ. ಕರೆಕ್ಟ್. ಹೌದಾ? ಹಾಗಿರ್ಬೇಕಾದ್ರೆ ನನಗೆ ಏನೇನೂ ಸಮಸ್ಯೆ ಅನ್ಸೋದಿಲ್ಲ. ಅಂತಹ ನನ್ನನ್ನ ಅವಳು ಗುಮಾನಿ ಪಡುವ ಅವಶ್ಯಕತೆನೇ ಇರ್ಲಿಲ್ಲ. ಆದ್ರೆ ಯಾವುದೋ ಹೊತ್ನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ಕಾರಿಂದ ಇಳಿದ್ಲು ಅಂದ್ರೆ, ಆ ಸಮಯದಲ್ಲಿ ನನ್ನ ಕಾರ್ ಇಲ್ಲಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಏನ್ ಹೇಳೋದು, ಹೃದಯವೇ ನಿಂತು ಹೋಗ್ತಾ ಇತ್ತು. ಎಲ್ಲೋಗ್ಬಿಟ್ಟಿದ್ದಾನೆ ಇವನು. ಹೌದಾ? ಅಷ್ಟರ ಮಟ್ಟಿಗೆ ನನ್ನನ್ನು ಕಾಯ್ತಾ ಇದ್ಲು. ಒಂದೊಂದ್ಸಲ ನಾ ಎಲ್ಲಿ ಹೋಗ್ತೀನಿ, ನೀನ್ ಸುಮ್ನೆ ಯಾಕೆ ಹಿಂಗ್ ಫೋನ್ ಮಾಡ್ತೀಯಾ? ಕೆಲವು ಸಲ ಬೇಕು ಅಂತ ಫೋನೇ ಇರ್ತಾ ಇರ್ಲಿಲ್ಲ. ವಾ, ನೀವಾ? ಓ, ಬೇಕು ಅಂತಾನೆ ಹಿಂಗ ಆಡ್ತಾಳೆ. ಆಗ ಮನೆಗೆ ಬಂದಾಗ ಹೇಗಿರೋದು ಸರ್ ಅವ್ರ ರಿಯಾಕ್ಷನ್? ತಕ್ಷಣ ಗೊತ್ತಾಗ್ಬೇಕು ಎಲ್ಲಿ ಹೋಗಿದ್ವಿ. ಅವಳಿಗೆ ಹೇಳ್ದೆ ನಾನು ಏನನ್ನೂ ಮಾಡಿಲ್ಲ, ಮಾಡ್ಬೇಕು ಅಂತಾನು ಅನ್ಸಿಲ್ಲ, ಹೇಳ್ದೇನೆ. ಇನ್ ಕೇಸ್ ಸರ್ ನೀವ್ ಹಂಗ ಹೋದಾಗ ಫೋನ್ ಎತ್ತಾ ಇರ್ಲಿಲ್ಲ ಅಲ್ಲ, ಮನೆಗ್ ಬಂದ್ರೆ ಹೇಗಿರೋದು ಅವಾಗ? ಜಗಳ ಆಗೋದು. ಎಲ್ಲ ಜಗಳ ಅನ್ನೋದಕ್ಕಿಂತ ಮಾತಾಡ್ತಿರ್ಲಿಲ್ಲ. ಅವಾಗೆಲ್ಲ ಏನ್ ಹೇಳ್ತಾರೆ, ಒಂದು ದೃಶ್ಯವನ್ನ ನೀವು ಊಹಿಸ್ಕೋಬೇಕು. ನಾನು ಅವಳು ಬೆನ್ನಿಗೆ ಬೆನ್ನಿಟ್ಟು ಆಯ್ತಾ, ಅವಳು ಮಾತಾಡ್ಲಿ, ನಾನ್ ಮಾತಾಡ್ಲಿ ಅಂತ ಅವಳು, ಆಮೇಲೆ ಕತ್ತಲು ಕಲಕಿಕೊಂಡು, ಆಮೇಲೆ ಮಗ್ಲಾದಾಗ ಅವಳು ಇದ್ದಿದ್ದಾಳ, ನಾನ್ ನೋಡೋದು, ಇರೋದು. ಅಂಡ್ ಯಾವತ್ತಾದ್ರೂ ಅವ್ರು ನಿಮ್ಗೆ ಒಂದು ಹಾಡಿನ ಮೂಲಕ ರಂಸಿದುಂಡ ಅಂತ? ಬಟ್ ತುಂಬಾ ಬೆಡ್ ಟೈಮ್ ಹಾಡುಗಳನ್ನಂತೂ ಹಾಡ್ತಾ ಇದ್ಲು. ನಾನೊಂದು ವಿಡಿಯೋ ಇದೆ, ಅದನ್ನ ಇನ್ಸ್ಟಾಗ್ರಾಮ್ ಲೋಡ್ ಮಾಡ್ಲೋ ಬೇಡವೋ ಅಂತ ಮಾಡಿ ಸರ್. ನಾವು ಅಟ್ಲೀಸ್ಟ್ ಅವ್ರನ್ನ ಆತರ ನೋಡ್ತಾ ಇರ್ತೀವಲ್ವಾ, ಅದಕ್ಕೆ ಅದು ತುಂಬಾ ಪ್ರೈವೇಟ್ ಇವೆಂಟ್ ಅಲ್ವಾ, ಹಾಗಾಗಿ ಬೇಕೋ ಬೇಡವೋ ಅಂತ ಅನ್ಸುತ್ತೆ. ನೋಡೋಣ ಯಾವಾಗ್ಲಾದ್ರು. ಆಮೇಲೆ ಅವಳ ಫೋನಲ್ಲಿ ಅದೆಷ್ಟು ವಿಡಿಯೋಗಳಿದೆ ಅಂದ್ರೆ, ಅವುಗಳನ್ನೆಲ್ಲ ನಾನು ಅದನ್ನ ತಗೊಂಡು ಪ್ರೀಮಿಯರ್ ಪ್ರೋಬ್ಗೆ ತಗೊಂಡು ಹೋಗಿ ಅದ್ರ ಮೇಲೆ ಕೆಲಸ ಮಾಡಿ, ಅದ್ರ ಇನ್ನೊಂದನ್ನ ಜೋಡಿಸಿ, ಅದಕ್ಕೆ ತಕ್ಕ ಪದ್ಯ ಬರೆದು. ಕರೆಕ್ಟ್. ನಾವ್ ಅದನ್ನೇ ಹೇಳಕ್ ಬಂದೆ. ಈಗ ಅದಕ್ಕೆ ಎಷ್ಟು ಚೆನ್ನಾಗಿ ಲೈನ್ ಅನ್ನ ಹಾಕಿರ್ತೀರಾ ನೀವು, ಮೀನಿಂಗ್ಫುಲ್ ಲೈನ್ ಹೊಡಿಯಲ್ಲ. ಕರೆಕ್ಟ್. ಆಕ್ಚುಲಿ ಏನಂದ್ರೆ ಸರ್, ಆ ಕೆಲವೊಂದು ನಿಮ್ಮ ಲೈನ್ಸ್ ನ ಓದುವಾಗ ಎಲ್ಲೊಂದ್ ಕಡೆ ನಮ್ಗಿರೋ ಪ್ರಶ್ನೆಗೂ ಉತ್ತರ ಸಿಕ್ಕಿರುತ್ತೆ. ಆ ಥರ ತುಂಬ ಚೆನ್ನಾಗಿ ಮೀನಿಂಗ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ಇವತ್ತು ವಿನಯ್ ಸನಾತನಿ ಶೋಗೆ ಬಂದು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸು, ಅಪರ್ಣಾ ಮ್ಯಾಮ್ ಎಕ್ಸ್ಪೀರಿಯೆನ್ಸು ಕಂಪ್ಲೀಟನ್ನು ನಮ್ಮ ಜೊತೆಗೆ ಶೇರ್ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಅವ್ರ ನೆನಪು ತುಂಬ ಇದೆ ನಮ್ಮ ಮಧ್ಯೆ, ಅದು ಮಿಕ್ಕಿ ಹೆಚ್ಚು ನೆನಪುಗಳನ್ನ ನನ್ನ ಜೊತೆ ಶೇರ್ ಮಾಡಿದ್ದೀರಾ. ಆ್ಯಂಡ್ ಎಷ್ಟೋ ಜನರಿಗೆ ಕೆಲವೊಂದು ಅವ್ರ ಲೈಫಲ್ಲೂ ಏನೋ ಒಂದು ನಡೀತಾ ಇರುತ್ತೆ. ಸೊ ಅವ್ರು ಹೇಗೆ ಲೈಫನ್ನು ನೋಡಿದ್ರು, ಹೇಗೆ ಲೀಡ್ ಮಾಡಿದ್ರು, ಅದೆಲ್ಲ ಶೇರ್ ಮಾಡಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್.